ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ ವಿದ್ವಾನ್ ಆಚಾರ್ಯ. ಆಷಾಢ ಮಾಸದ ವಿಶೇಷತೆಯೊಂದಿಗೆ ಆಷಾಢ ಮಾಸದಲ್ಲಿ ಗ್ರಹಗಳ ಪ್ರಭಾವ, 12 ರಾಶಿಗಳಿಗೂ ಗ್ರಹಗಳು ಯಾವ ರೀತಿ ಫಲವನ್ನು ನೀಡ್ತಾರೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಚಂದ್ರಮಾನ ಪಂಚಾಂಗದ ಪ್ರಕಾರವಾಗಿ 4ನೇ ಮಾಸವಾಗಿ ಆಷಾಢ ಮಾಸವು ಜೂನ್ ಮಾಸದ 26ನೇ ದಿನಾಂಕದಿಂದ ಆರಂಭವಾಗಿ ಜುಲೈ ಮಾಸದ 24ನೇ ದಿನಾಂಕದವರೆಗೂ ಇರಲಿದೆ. ಈ ಮಾಸದಲ್ಲಿ ಮುಖ್ಯವಾಗಿ ಸೂರ್ಯಗ್ರಹ ಮಿಥುನ ರಾಶಿಯಲ್ಲಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕಟಕ ರಾಶಿಯಲ್ಲಿ ಸಂಚಾರ ಮಾಡುವ ಕಾಲದಿಂದ ದಕ್ಷಿಣಾಯನದ ಆರಂಭ ಆಗಲಿದೆ. ಅಂದರೆ ದಕ್ಷಿಣಾಯನದ ಆರಂಭದಿಂದಲೂ ಸೂರ್ಯನ ಕಿರಣಗಳು ದಕ್ಷಿಣದ ದಿಕ್ಕಿಗೆ ಅಲ್ಲಿ ಪ್ರವೇಶಿಸುತ್ತವೆ ಅನ್ನೋದನ್ನು ಖಗೋಳ ಆಧಾರಿತವಾಗಿ ಜ್ಯೋತಿಷ್ಯ ಶಾಸ್ತ್ರದಿಂದಲೂ ತಿಳಿಬಹುದು. ಈ ಕಾಲದಲ್ಲಿ ದಕ್ಷಿಣಾಯನದಲ್ಲಿ ಹಗಲು ಕಡಿಮೆ ಇದ್ದು ರಾತ್ರಿ ಹೆಚ್ಚು ಇರುತ್ತೆ ಅನ್ನೋದನ್ನು ನಾವು ವೈಜ್ಞಾನಿಕವಾಗಿ ತಿಳಿಬಹುದು. ಆಷಾಢ ಮಾಸದಲ್ಲಿ ಯಾವೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ, ನಮ್ಮಲ್ಲಿ ಆಚಾರ ವಿಚಾರಗಳು ಯಾವ ರೀತಿಯಲ್ಲಿ ಬೆಳೆದು ಬಂದಿದೆ ಅನ್ನುವುದರ ಬಗ್ಗೆ ಕೆಲವು ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಆಷಾಢ ಮಾಸದಲ್ಲಿ ಮುಖ್ಯವಾಗಿ ಸೂರ್ಯಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಆಷಾಢ ಮಾಸವಿದ್ದರೆ ಶೂನ್ಯ ದಿನಗಳು ಅನ್ನೋದನ್ನು ಮುಹೂರ್ತ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಅಂದರೆ ಈ ಮಾಸದ ಜೂನ್ ಮಾಸದ 26ನೇ ದಿನಾಂಕದಿಂದ ಜುಲೈ ಮಾಸದ 16ನೇ ದಿನಾಂಕದವರೆಗೂ ಸೂರ್ಯಗ್ರಹ ಮಿಥುನ ರಾಶಿಯಲ್ಲಿ ಸಂಚರಿಸುವಂತಹ ಕಾಲವು ಆಷಾಢ ಮಾಸ ಆಗಿರುತ್ತೆ. ಶೂನ್ಯ ದಿನಗಳು ಅನ್ನೋದನ್ನು ಮುಹೂರ್ತ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಅಂದರೆ 20 ದಿನಗಳು ಬರುತ್ತೆ. ಅದರ ನಂತರದಲ್ಲಿ ಸೂರ್ಯಗ್ರಹವು ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿಂದ ದಕ್ಷಿಣಾಯನದ ಆರಂಭವೂ ಆಗುತ್ತೆ. ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ, ಆದರೆ ಕೆಲವು ಸಮುದಾಯದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಾರೆ. ಇದಕ್ಕಿರುವಂತಹ ಹಿನ್ನೆಲೆಗಳು ವೈಜ್ಞಾನಿಕವಾಗಿ ಗ್ರಹಗಳ ಪ್ರಭಾವವನ್ನು ನಾವು ತಿಳಿಬಹುದು. ಆಷಾಢ ಮಾಸದಲ್ಲಿ ವಾತಾವರಣವು ಹೆಚ್ಚಾಗಿ ಮಳೆ ಮೋಡದಿಂದ ತುಂಬಿರಲಿದೆ. ಬೆಳಕು ಕಡಿಮೆ ಇರುತ್ತೆ, ಸೂರ್ಯನ ಪ್ರಭಾವವು ಕಡಿಮೆ ಇರುತ್ತೆ. ಹಾಗಾಗಿ ವಿದ್ಯೆ ಆರಂಭ ಆಗ್ಬೋದು. ಇನ್ನಿತರ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಆರಂಭಿಸುವುದು ಒಳ್ಳೆಯದಲ್ಲ ಅನ್ನುವುದನ್ನು ಇಲ್ಲಿ ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ. ಮತ್ತು ಈ ಒಂದು ವಾತಾವರಣದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಕ್ಕೂ ಅಷ್ಟು ಅನುಕೂಲ ಆಗಿರೋದಿಲ್ಲ. ನಾವು ಕೆಲವು ಪ್ರದೇಶಗಳಲ್ಲಿ ನೋಡ್ಬೋದು, ಹೆಚ್ಚಿನ ಮಳೆ ಇರುವಂತಹ ಆ ಕಾಲದಲ್ಲಿ ಮನೆಯಿಂದ ಹೊರಗೆ ಯಾರೂ ಹೋಗಲು ಸಾಧ್ಯವಿಲ್ಲ. ಅಂತಹ ಒಂದು ವಾತಾವರಣ ಇರುತ್ತೆ ಆಷಾಢ ಮಾಸದಲ್ಲಿ. ನಾನು ಹೆಚ್ಚು ಮಳೆ ಬರುವಂತಹ ಪ್ರದೇಶದಲ್ಲೇ ನನ್ನ ಜನನವು ಮತ್ತು ನನ್ನ ಬೆಳವಣಿಗೆ, ನನ್ನ ಒಂದು ವಿದ್ಯಾಭ್ಯಾಸ ಎಲ್ಲ ಆಗಿರೋದ್ರಿಂದ ನಮಗೆ ಆಷಾಢ ಮಾಸದಲ್ಲಿ 15 ದಿನ ರಜೆಯನ್ನು ಕೊಡ್ತಾಯಿದ್ರು. ಅಂದರೆ ಸ್ಕೂಲು ಕಾಲೇಜಿಗೆ ನಾವು ಹೋಗ್ತಾ ಇರಲಿಲ್ಲ. 15 ದಿನ ನಾವು ಮನೆಯಿಂದ ಹೊರಗೆ ಹೋಗ್ತಾ ಇರಲಿಲ್ಲ. ಈ ರೀತಿ ಒಂದು ವಾತಾವರಣ ಹೆಚ್ಚಾಗಿ ಕೆಲವು ಪ್ರದೇಶಗಳಲ್ಲಿ ಇರುತ್ತೆ. ಈ ಒಂದು ಕಾರಣದಿಂದಲೂ ಶುಭ ಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ. ಸೂರ್ಯನ ಪ್ರಭಾವ ಅಂದರೆ ಬೆಳಕು ಕಡಿಮೆ ಇರೋದ್ರಿಂದ ಕೆಲವೊಂದು ಶುಭ ಆರಂಭಗಳಿಗೆ ಒಳ್ಳೆಯದಲ್ಲ ಅನ್ನೋದನ್ನು ಮುಹೂರ್ತಶಾಸ್ತ್ರದ ಪ್ರಕಾರವಾಗಿ ತಿಳಿಸಲಾಗಿದೆ. ಹಾಗಾಗಿ ಹೆಚ್ಚು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಮತ್ತು ಈ ಮಾಸದಲ್ಲಿ ವಿಶೇಷತೆಗಳಲ್ಲಿ ಮುಖ್ಯವಾಗಿ ದೇವಿ ಪೂಜೆಯನ್ನು ಮಾಡಲಾಗುತ್ತೆ. ನೀವು ಕೇಳಿರಬಹುದು, ಆಷಾಢ ಶುಕ್ರವಾರ ದೇವಿ ಪೂಜೆ, ದೇವಾಲಯಗಳಲ್ಲಿ ಹೆಚ್ಚು ಅಲಂಕಾರ, ವಿಶೇಷವಾದಂತಹ ಪೂಜೆಯನ್ನು
ಪೂಜೆಯನ್ನು ಮಾಡಲಾಗುತ್ತೆ. ಅದರಲ್ಲಿಯೂ ಶಕ್ತಿ ದೇವತೆಯಾದಂತಹ ಚಾಮುಂಡೇಶ್ವರಿಯ ಜನನವು ಈ ಮಾಸದಲ್ಲಿ ಅಂದರೆ 17ನೇ ದಿನಾಂಕವು ಆಚರಣೆ ಮಾಡಲಾಗುತ್ತೆ. ಈ ಒಂದು ಕಾರಣದಿಂದಲೂ ಮತ್ತು ಶಕ್ತಿ ದೇವಾಲಯಗಳಲ್ಲಿ ಆಗಿರಬಹುದು, ಲಕ್ಷ್ಮೀ ದೇವಿಯ ದೇವಸ್ಥಾನಗಳಲ್ಲಿ ಆಗಿರಬಹುದು, ಶುಕ್ರವಾರಗಳಂದು ವಿಶೇಷವಾಗಿ ಆಷಾಢ ಶುಕ್ರವಾರದ ಪೂಜೆಗಳು ನಡೆಯುತ್ತೆ. ಮತ್ತು ಈ ಮಾಸದಲ್ಲಿ ಬರುವಂತಹ ಪೌರ್ಣಮಿ ದಿನದಂದು ಗುರು ಪೌರ್ಣಮಿಯು ಬರೋದ್ರಿಂದ ಗುರುಗಳ ಧ್ಯಾನ ಆಗ್ಬೋದು, ಗುರುಗಳ ಇಲ್ಲಿ ಆಚರಣೆ ಅಂದರೆ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆಗಳು ಇರುತ್ತೆ. ಇಂತಹ ಒಂದು ಆಚಾರಗಳು ಬೆಳೆದು ಬಂದಿದೆ. ಗುರು ಪೌರ್ಣಮಿಯು ವಿಶೇಷವಾಗಿದೆ. ಮುಖ್ಯವಾಗಿ ಈ ಮಾಸದ ಆಷಾಢ ಮಾಸದ ಕೊನೆಯಲ್ಲಿ ಬರುವಂತಹ ಅಮಾವಾಸ್ಯೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಸ್ತ್ರೀಯರು ಆಚರಿಸ್ತಾರೆ. ನಮಗೆ ಎಲ್ಲ ತಿಳಿದಿದೆ, ಸ್ತ್ರೀಯರು ನವದಂಪತಿಗಳಾಗಿದ್ದಲ್ಲಿ ಆಷಾಢ ಮಾಸದಲ್ಲಿ ತವರು ಮನೆಗೆ ಹೋಗುವಂತಹ ಪದ್ಧತಿ ಬೆಳೆದು ಬಂದಿದೆ. ಸಹೋದರ ಸಹೋದರಿಯನ್ನು ಕರೆದುಕೊಂಡು ಹೋಗುವಂತಹ ಸಂಗೀತದಲ್ಲಿ, ಜಾನಪದ ಸಂಗೀತದಲ್ಲಿ ನೀವು ಕೇಳಿರಬಹುದು, ಈ ಆಚಾರ ಬೆಳೆದು ಬಂದಿದೆ. ಅಂದರೆ ಅಣ್ಣ ಆದವರು ಇಲ್ಲಿ ಸಹೋದರಿಯರನ್ನು ಕರೆದುಕೊಂಡು ಹೋಗಲಿಕ್ಕೆ ಬರ್ತಾರೆ. ಈ ಒಂದು ಕಾರಣಗಳು ಏನೇ ಇದ್ದರೂ, ಆದರೆ ಈ ಮಾಸದ ಕೊನೆಯಲ್ಲಿ ಸೌಭಾಗ್ಯ ವೃದ್ಧಿಗಾಗಿ ಸ್ತ್ರೀಯರು ಇಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸ್ತಾರೆ. ಆಚರಣೆಯ ನಂತರದಲ್ಲಿ ಸ್ತ್ರೀಯರು ಪತಿಯ ಮನೆಗೆ ಹೋಗುವಂತಹ ಪದ್ಧತಿ ಇದೆ. ಸೌಭಾಗ್ಯ ವೃದ್ಧಿಗಾಗಿ ಮಾಡುವಂತಹ ಅನೇಕ ಪೂಜೆಗಳನ್ನು ಇಲ್ಲಿ ಈ ಮಾಸದಲ್ಲಿ ಮತ್ತು ಮುಂದೆ ಬರುವಂತಹ ಶ್ರಾವಣ ಮಾಸದಲ್ಲಿ ನೀವು ತಿಳಿದಿರ್ತೀರ. ಮಂಗಳ ಗೌರಿ ವ್ರತ ಆಚರಣೆ ಬರುತ್ತೆ. ಮತ್ತು ಈ ಪುರಾಣಗಳನ್ನು ಓದಿದಾಗ ನಮಗೆ ತಿಳಿಯುತ್ತೆ, ಮಹಾಪತಿವೃತೆಯರು ಈ ಮಾಸದಲ್ಲಿ ಯಾವೆಲ್ಲ ರೀತಿಯಲ್ಲಿ ವ್ರತ ಆಚರಣೆಗಳನ್ನು ಮಾಡಿದ್ದರು. ಜ್ಯೋತಿರ್ಭೀಮೇಶ್ವರ ವ್ರತ ಆಚರಣೆಯಿಂದ ಸೌಭಾಗ್ಯವು ಹೇಗೆ ವೃದ್ಧಿ ಆಗಿದೆ ಅಂದರೆ ಪತಿಯ ದೀರ್ಘಾಯುಷ್ಯಕ್ಕಾಗಿ, ಸೌಭಾಗ್ಯ ಸುಖಕ್ಕಾಗಿ ಸ್ತ್ರೀ ಮಾಡುವಂತಹ ವಿಶೇಷವಾದಂತಹ ವ್ರತ ಆಚರಣೆಯು ಆಗಿರುತ್ತೆ. ಪೌರ್ಣಮಿ ದಿನ 10ನೇ ದಿನಾಂಕ ಅಂದರೆ ಜುಲೈ ಮಾಸದ 10ನೇ ದಿನಾಂಕ ಬರುತ್ತೆ. ಅಂದು ಗುರು ಪೌರ್ಣಮಿಯು ಇರುತ್ತೆ. ಹಾಗೆಯೇ ಅಮಾವಾಸ್ಯೆಯು ಜುಲೈ ಮಾಸದ 24ನೇ ದಿನಾಂಕ ಬರುತ್ತೆ. ಅಂದು ಜ್ಯೋತಿರ್ಭೀಮೇಶ್ವರ ವ್ರತ ಆಚರಣೆಯು ಇರುತ್ತೆ. ಈ ಆಷಾಢ ಮಾಸವು ಶ್ರಾವಣ ಮಾಸಕ್ಕೆ ಆರಂಭವನ್ನು ನೀಡುತ್ತೆ. ಮತ್ತು ಏಕಾದಶಿಯು ಜುಲೈ ಮಾಸದ 6ನೇ ದಿನಾಂಕವು ಅಂದರೆ ಶುಕ್ಲ ಪಕ್ಷದ ಏಕಾದಶಿಯು ಜುಲೈ ಮಾಸದ 6ನೇ ದಿನಾಂಕ. ಹಾಗೆಯೇ ಕೃಷ್ಣ ಪಕ್ಷದ ಏಕಾದಶಿ ಜುಲೈ ಮಾಸದ 21ನೇ ದಿನಾಂಕವು ನಡೆಯಲಿದೆ. ಈ ರೀತಿ ವಿಶೇಷತೆಗಳನ್ನು ಒಳಗೊಂಡಿರುವಂತಹ ಮಾಸವು ಇದಾಗಿದೆ. ಶ್ರಾವಣ ಮಾಸದಲ್ಲಿ ನಾವು ಬಹಳಷ್ಟು ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೇವೆ. ಅಂತಹ ಒಂದು ಶ್ರಾವಣ ಮಾಸಕ್ಕೆ ಆರಂಭವನ್ನು ನೀಡುವುದೇ ಈ ಒಂದು ಆಷಾಢ ಮಾಸವಾಗಿದೆ. ಆಷಾಢ ಮಾಸದಲ್ಲಿ ಗ್ರಹಗಳ ಪ್ರಭಾವ ಮತ್ತು ಅವುಗಳಿಂದ ಯಾವ ರೀತಿ ಫಲಗಳು 12 ರಾಶಿಗಳಿಗೆ ಸಿಗ್ತವೆ ಅನ್ನೋದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಜುಲೈ ಮಾಸ ಆಷಾಢ ಮಾಸದಲ್ಲಿ ಗ್ರಹಗಳ ಗೋಚಾರ ಸಂಚಾರದಲ್ಲಿ ಸೂರ್ಯಗ್ರಹ ಮಿಥುನ ರಾಶಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು 18ನೇ ದಿನಾಂಕದಿಂದ ವಕ್ರ ಆಗಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜ ಕೇತು ಗ್ರಹಗಳು 28ನೇ ದಿನಾಂಕದವರೆಗೆ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, 28ನೇ ದಿನಾಂಕದ ನಂತರದಲ್ಲಿ ಕುಜಗ್ರಹ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿ ಸಂಚಾರ ಮಾಡಲಿದ್ದು, ಶುಕ್ರಗ್ರಹ ವೃಷಭ ರಾಶಿಯಲ್ಲಿ 27ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆ ನಂತರದಲ್ಲಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಗುರುಗ್ರಹದೊಂದಿಗೆ ಶುಕ್ರಗ್ರಹ ಸಂಚಾರ ಮಾಡಲಿದ್ದು, ರಾಹುಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಶನಿಗ್ರಹ ಮೀನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, 13ನೇ ದಿನಾಂಕದಿಂದ ಶನಿಗ್ರಹ ವಕ್ರ ಆಗಿ ಮೀನರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಗ್ರಹಗಳ ಗೋಚಾರದಲ್ಲಿ 12 ರಾಶಿಗಳಿಗೆ ಗ್ರಹಗಳ ಪ್ರಭಾವ ಯಾವ ರೀತಿ ಇರಲಿದೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಮೇಷರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಪಂಚಮ ಸ್ಥಾನವಾದಂತಹ ಸಿಂಹ ರಾಶಿಯಲ್ಲಿ
ಸಂಚಾರ ಮಾಡಲಿದ್ದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬಹಳ ಸಾಮರ್ಥ್ಯದಿಂದ ಎನರ್ಜೆಟಿಕ್ ಆಗಿ ನೀವು ಮುಂದುವರಿಯುವಂತೆ ಈ ಸ್ಥಾನದಲ್ಲಿ ಕುಜಗ್ರಹ ಫಲವನ್ನು ನೀಡುತ್ತಾರೆ. ಜುಲೈ ಮಾಸದ 1 ವಾರ ಕುಜಗ್ರಹ ಮಖಾ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನೀವು ಸ್ಟಾರ್ಟ್ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತೆ. ಅಂದರೆ ಇಚ್ಛಾಶಕ್ತಿಯ ಕೊರತೆ ಇರುತ್ತೆ, ಮಾಡಲೋ ಬೇಡೋ ಅನ್ನುವಂತಹ ಮನಸ್ಥಿತಿ ನಿಮಗಿರುತ್ತೆ. ಆದರೆ ಸ್ಟಾರ್ಟ್ ಮಾಡಿದ ನಂತರ ಯಾವುದೇ ಸಮಸ್ಯೆಗಳಾಗೋದಿಲ್ಲ, ಸಕ್ಸಸ್ ಆಗ್ತೀರಾ. 1 ವಾರದ ನಂತರದಲ್ಲಿ ಕುಜಗ್ರಹ ಪುಬ್ಬಾ ನಕ್ಷತ್ರವನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡೋದ್ರಿಂದ ಪುಬ್ಬಾ ನಕ್ಷತ್ರದಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಸಂಚರಿಸೋದ್ರಿಂದ ಬಹಳ ಉತ್ಸಾಹದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಪ್ರಾರಂಭಿಸ್ತೀರಾ. ಮತ್ತು ಹಿಂದೆ ಉಳಿದಂತಹ ಯಾವುದೇ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದಲ್ಲಿ ಈ ಕೆಲಸ ಕಾರ್ಯಗಳು ಇಲ್ಲಿ ಪ್ರಗತಿಯಿಂದ ಮುಂದುವರಿಯುತ್ತೆ. ಈ ಸ್ಥಾನದಲ್ಲಿ ಯಾವೆಲ್ಲ ವಿಷಯಗಳಿಗೆ ಕುಜಗ್ರಹ ಶುಭವನ್ನು ನೀಡ್ತಾರೆ. ಅಗ್ನಿತತ್ವ ಗ್ರಹವಾಗಿ ಅಗ್ನಿ ರಾಶಿ ಮಿತ್ರ ರಾಶಿಯಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಯಾವುದೇ ವಿದ್ಯಾಭ್ಯಾಸದಲ್ಲಿ ಆಗ್ಬೋದು ಅಥವಾ ಅಡ್ಮಿಷನ್ನಲ್ಲಾಗ್ಬೋದು ಅಥವಾ ಮಾತಾಡುವಂತಹ ಯಾವುದೇ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಾಗ್ಬೋದು, ಇದರಲ್ಲಿ ನೀವು ಮುಂದುವರಿಯೋದಕ್ಕೆ ಬಹಳ ಸಾಮರ್ಥ್ಯವನ್ನು ಇಲ್ಲಿ ಕುಜಗ್ರಹ ನೀಡ್ತಾರೆ. ಅಂದರೆ ಡೈನಾಮಿಕ್ ಎನರ್ಜಿಯಂತೆ ಇಲ್ಲಿ ಫಲವನ್ನು ಕುಜಗ್ರಹ ನಿಮಗೆ ನೀಡುತ್ತಾರೆ. ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಪದವಿ ಮತ್ತು ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಗುರುಗ್ರಹ ಆ ಸ್ಥಾನವನ್ನು ನವಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಮತ್ತು ಪಂಚಮದಲ್ಲಿ ಕುಜಗ್ರಹ ಸಂಚಾರ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಗಳು ಇಲ್ಲಿ ಪ್ರಾಪ್ತಿಯಾಗುತ್ತೆ. ಕುಜಗ್ರಹ ಕೇತು ಗ್ರಹದೊಂದಿಗೆ ಪೀಡಿತ ಆಗಿರೋದ್ರಿಂದ, ಅಂದರೆ ಆ ಕಂಜಕ್ಷನಲ್ಲಿ ಆ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವರು ನಿಮ್ಮ ಮಕ್ಕಳ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಆಗ್ಬೋದು. ಅಂದರೆ ನಿಮಗೇನೋ ಅಸಮಾಧಾನ ಇರುತ್ತೆ ಅವರ ವಿಷಯದಲ್ಲಿ, ಅಥವಾ ಸಂಬಂಧದಲ್ಲಿ ಯಾಕೋ ಬೇಸರ ಆಗುತ್ತೆ. ಈ ರೀತಿ ಇಲ್ಲಿ ಮೇಷರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಕುಜಗ್ರಹ ಫಲವನ್ನು ನೀಡ್ತಾರೆ. ಮತ್ತು ಕುಜಗ್ರಹ ನಿಮ್ಮ ಲಾಭ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಲಾಭಕ್ಕೂ ಇಲ್ಲಿ ಒಳ್ಳೆಯ ಫಲವನ್ನೇ ನೀಡ್ತಾರೆ. ದ್ವಿತೀಯ ಸ್ಥಾನದಲ್ಲಿ ಶುಕ್ರಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ಅಲ್ಲಿ ದ್ವಿತೀಯ ಸ್ಥಾನದಲ್ಲಿ ಧನಾಭಿವೃದ್ಧಿಯೂ ಆಗುತ್ತೆ. ಲಾಭದಲ್ಲಿ ಕುಜಗ್ರಹನು ವೀಕ್ಷಣೆ ಮಾಡಿ ಮತ್ತು ಆ ಸ್ಥಾನದಲ್ಲಿ ರಾಹುಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ತಕ್ಕ ಮಟ್ಟಿಗೆ ಧನಾಭಿವೃದ್ಧಿಯೂ ಆಗುತ್ತೆ. ಸಪ್ತಮಾಧಿಪತಿ ಅಂದರೆ ವ್ಯಾಪಾರ ವ್ಯವಹಾರ ಸ್ಥಾನಾಧಿಪತಿಯಾದಂತಹ ಶುಕ್ರಗ್ರಹ ಧನಸ್ಥಾನದಲ್ಲಿ ಇರೋದ್ರಿಂದ ನೀವು ನಿತ್ಯ ಬಂಡವಾಳವನ್ನು ಹಾಕಿ ನಿತ್ಯ ನೀವು ಲಾಭವನ್ನು ಗಳಿಸುವವರಾಗಿದ್ದರೆ, ಅಥವಾ ಮಾಸದಲ್ಲಿ ನೀವು ಬರಬಹುದಾದಂತಹ ಇನ್ಕಮ್ ಇದರ ಒಂದು ಲೆಕ್ಕಾಚಾರದಲ್ಲಿ ನೀವಿದ್ದರೆ, ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಶುಕ್ರ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ವ್ಯಾಪಾರ ವ್ಯವಹಾರಸ್ಥರಿಗೆ ಒಳ್ಳೆಯ ಫಲವು ಸಿಗಲಿದೆ. ಹಾಗೆಯೇ ಸರ್ಕಾರಿ ಉದ್ಯೋಗಸ್ಥರಿಗೆ ಚತುರ್ಥ ಸ್ಥಾನದಿಂದ ಪಂಚಮಾಧಿಪತಿಯಾದಂತಹ ಸೂರ್ಯಗ್ರಹ ಸರ್ಕಾರಿ ನೌಕರಿಯನ್ನು ಸೂಚಿಸುವಂತಹ ಆ ಸ್ಥಾನಾಧಿಪತಿಯು ನಿಮ್ಮ ಕರ್ಮಸ್ಥಾನ ಉದ್ಯೋಗ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ನಿಮ್ಮ ಗೌರವಕ್ಕೆ ಆಗ್ಬೋದು ಅಥವಾ ಕೊಟ್ಟಂಥ ಕೆಲಸಕ್ಕೆ ಆಗ್ಬೋದು, ಇಲ್ಲಿ ಕಂಪ್ಲೀಟ್ ಮಾಡುವುದಕ್ಕೆ ಆಗ್ಬೋದು, ಎಲ್ಲದಕ್ಕೂ ಇಲ್ಲಿ ಸೂರ್ಯಗ್ರಹ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಬುಧಗ್ರಹನು ಆ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಶತ್ರುಗಳಿಂದ ಷಷ್ಠಾಧಿಪತಿಯಾಗಿ ಶತ್ರುಗಳಿಂದ ಏನಾದರೂ ಸ್ವಲ್ಪ ಮಟ್ಟಿಗೆ ಅಡೆತಡೆ ಆಗಬಹುದು. ಚತುರ್ಥ ಸ್ಥಾನದಲ್ಲಿ ನಿಮ್ಮ ಉದ್ಯೋಗ ಸ್ಥಾನಕ್ಕೆ ಈ ಎರಡೂ ಗ್ರಹಗಳು ವೀಕ್ಷಿಸ್ತಾ ಇದ್ದು ಇಲ್ಲಿ ಈ ರೀತಿ ಫಲವನ್ನು ಈ ಗ್ರಹಗಳು ನೀಡಿ, ಆದರೆ ಚತುರ್ಥ ಸ್ಥಾನ ಸಂಬಂಧಪಟ್ಟಂತೆ ಮಾತೃ ಭೂಮಿ ನೆಮ್ಮದಿಯ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಕೊರತೆಗಳಾಗುತ್ತೆ. ಏಕೆಂದರೆ ಈ ಸ್ಥಾನವು ಇಲ್ಲಿ ಅಗ್ನಿತತ್ವ ಗ್ರಹವಾದಂತಹ ಸೂರ್ಯನಿಗೆ ಚತುರ್ಥ ಸ್ಥಾನ ಜಲತತ್ವ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ದುರ್ಬಲಗೊಳ್ತಾರೆ ಆ ಗ್ರಹ.
ಹಾಗಾಗಿ ಸ್ವಲ್ಪ ಕೊರತೆಗಳಾಗುತ್ತೆ. ಮತ್ತು ಈ ಗ್ರಹದೊಂದಿಗೆ 6ನೇ ಸ್ಥಾನ ಶತ್ರು ಸ್ಥಾನ, ಋಣ ರೋಗ ಸೂಚಿಸುವ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ಸಂಚಾರ ಮಾಡೋದ್ರಿಂದ ಈ ಮಾಸದಲ್ಲಿ ಮಾತೃಭೂಮಿ, ಮನೆ, ಗೃಹ ಈ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಗೆ ಕೊರತೆ ಇರುತ್ತೆ. ಮತ್ತು ತೃತೀಯ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ 1 ವರ್ಷಗಳ ಕಾಲ ಆಗೋದ್ರಿಂದ ತೃತೀಯ ಸ್ಥಾನದಲ್ಲಿ ನಿಮ್ಮ ಅಣ್ಣ ತಮ್ಮಂದಿರು, ಸಹೋದರ ಸಂಬಂಧಕ್ಕೆ ಒಡ ಹುಟ್ಟಿದವರಿಗೆ ಬಹಳಷ್ಟು ಒಳ್ಳೆಯ ಪ್ರಗತಿ, ಡೆವಲಪ್ಮೆಂಟನ್ನು ಇಲ್ಲಿ ನೀಡ್ತಾರೆ. ಮತ್ತು ಮಿತ್ರರಾಗ್ಬೋದು, ಹತ್ತಿರದವರ ಸಹಕಾರವು ನಿಮಗೆ ಸಿಗುತ್ತೆ. ಹಾಗೆ ಈ ಸ್ಥಾನಾಧಿಪತಿಯು ಚತುರ್ಥದಲ್ಲಿ ಇರೋದ್ರಿಂದ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಆದರೆ ಶತ್ರು ಸ್ಥಾನ ಅಧಿಪತಿಯಾಗಿ ನಿಮ್ಮ ಉದ್ಯೋಗ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಉದ್ಯೋಗದಲ್ಲಿ ಶತ್ರುಗಳಿಂದ ಏನಾದರೂ ನಿಮಗೆ ಇಲ್ಲಿ ಅಡೆತಡೆಗಳು ಆಗುವಂತಹ ಸಾಧ್ಯತೆ ಇರುತ್ತೆ. 12ನೇ ಸ್ಥಾನದಲ್ಲಿ ಶನಿಗ್ರಹ ಸಂಚಾರ ಆಗೋದ್ರಿಂದ ಖರ್ಚುಗಳು ಅಷ್ಟೇ ಇರುತ್ತೆ, ನಷ್ಟ ವ್ಯಯಗಳು ಅಷ್ಟೇ ಇರುತ್ತೆ. ಈ 7.5 ಒಂದು ಕಾಲವು ಆಗಿರೋದ್ರಿಂದ ಶನಿ ಪ್ರಭಾವದಲ್ಲಿ ಏನೇನು ಫಲಗಳು ಸಿಗಬೇಕು ಅಂತ ಫಲಗಳು ನಿಮಗೆ ಸಿಗ್ತಾ ಇರುತ್ತೆ. ಇಲ್ಲಿ ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಸಂಚಾರ ಮಾಡುವಾಗ ಕುಟುಂಬದಲ್ಲಿ ಆನಂದ ಇರುತ್ತೆ, ಒಳ್ಳೆ ಮಾತಾಡ್ತೀರಾ, ಇತರರನ್ನು ಆಕರ್ಷಿಸ್ತೀರಾ, ಇಂಥ ಒಂದು ಫಲಗಳು ನಿಮಗೆ ಇರುತ್ತೆ. ಅಂದರೆ ಕುಟುಂಬದಲ್ಲಿಯೂ ಶುಕ್ರ ಸಂಚಾರ ಮಾಡ್ತಾ ಇದ್ದು ತೃತೀಯ ಸ್ಥಾನಾಧಿಪತಿ ಗೃಹ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಹತ್ತಿರದವರ ಮಿತ್ರರ ಆಗಮನವು ಇಲ್ಲಿ ಮನೆಗೆ ಆಗ್ಬೋದು. ಈ ರೀತಿ ಒಳ್ಳೆ ಆನಂದ ಮತ್ತು ಕುಟುಂಬದಲ್ಲಿ ಇರಬಹುದಾದಂತಹ ಸಂತೋಷವನ್ನು ಶುಕ್ರ ಗ್ರಹ ನೀಡ್ತಾರೆ. ಸಪ್ತಮಾಧಿಪತಿಯಾಗಿ ಅಂದರೆ ಪತಿ ಪತ್ನಿ ಸೂಚಿಸುವ ಸ್ಥಾನಾಧಿಪತಿಯು ಆಗಿ ಇಲ್ಲಿ ಆ ಒಂದು ಸಂಬಂಧಕ್ಕೂ ಒಳ್ಳೆಯ ರಿಲೇಷನ್ಶಿಪ್ ಇರುವಂತೆ, ಈ ಒಂದು ಮಾಸದಲ್ಲಿ ಸಂತೋಷಕರವಾಗಿ ಇರುವಂತೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರುವಂತೆ ಈ ಗ್ರಹಗಳು ಫಲವನ್ನು ಮೇಷರಾಶಿಯವರಿಗೆ ನೀಡ್ತಾ ಇದ್ದಾರೆ. ಈ ಒಂದು ಮಾಸದಲ್ಲಿ ತಕ್ಕ ಮಟ್ಟಿಗೆ ಮೇಷರಾಶಿಯವರಿಗೆ ಎಲ್ಲ ಗ್ರಹಗಳು ಒಳ್ಳೆ ಫಲವನ್ನೇ ನೀಡ್ತಾ ಇದ್ದಾರೆ. ಇಲ್ಲಿ ಶನಿಯ ಫಲ ಮಾತ್ರ ಇಲ್ಲಿ ಅಶುಭವಾಗಿದೆ. ಹಾಗಾಗಿ ಈ ಮಾಸದ ವಿಷಯಗಳನ್ನು ನೀವು ತಿಳಿದುಕೊಂಡು ಎಲ್ಲಿ ಏನನ್ನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದಾ, ಇದರ ಎಲ್ಲ ಸಂಬಂಧಪಟ್ಟಂತೆ ನಿಮ್ಮ ಜಾತಕದಲ್ಲಿ ನಿಮಗೆ ಶುಭ ಮುಕ್ತಿ ಕಾಲಗಳು ನಡೀತಾ ಇದ್ದರೆ ನಿಮಗೆ ಈ ಒಂದು ಮಾಸವು ಒಳ್ಳೆಯ ಫಲವನ್ನೇ ನೀಡಲಿದೆ. ಪ್ರತಿಯೊಬ್ಬ ಮೇಷರಾಶಿಯವರಿಗೂ ಶುಭವಾಗಲಿ. ವೃಷಭ ರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶಿಯಾಧಿಪತಿಯಾದಂತಹ ಶುಕ್ರ ಗ್ರಹ ಜನ್ಮರಾಶಿಯಲ್ಲಿಯೇ ಜುಲೈ ಮಾಸದ 27ನೇ ದಿನಾಂಕದವರೆಗೂ ಸಂಚಾರ ಮಾಡೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಬಹಳ ಉತ್ಸಾಹದಿಂದ ಮುಂದುವರಿಯುವಂತೆ ಆತ್ಮವಿಶ್ವಾಸ, ಧೈರ್ಯವನ್ನು ನೀಡ್ತಾರೆ. ಗೌರವ ಪ್ರತಿಷ್ಠೆಯನ್ನು ತಂದುಕೊಳ್ಳುವಂತಹ ಕಾಲವಾಗಿರುತ್ತೆ. ಈ ಗ್ರಹವು ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಇತರರನ್ನು ನೀವು ಆಕರ್ಷಿಸುವಂತೆ, ಇತರರ ಮೇಲೆ ಪ್ರಭಾವವನ್ನು ಮಾಡುವಂತೆ ಇಲ್ಲಿ ಶುಕ್ರ ಗ್ರಹ ಒಳ್ಳೆಯ ಫಲವನ್ನು ನೀಡ್ತಾರೆ. ಆನಂದವನ್ನು ನೀಡುವ ಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಬೇರೆಯವರೊಂದಿಗೆ ಪಾರ್ಟ್ನರ್ಶಿಪ್ಗೆ ಒಳಗಾಗಬೇಕು. ಇತರರ ಸಹಯೋಗದಲ್ಲಿ ನೀವು ಕೆಲಸ ಮಾಡುವವರಾಗಿದ್ದರೆ ಕೊಲಾಬ್ರೇಷನ್ ಅಂದರೆ ಇದಕ್ಕೆ ಇಲ್ಲಿ ಸಕ್ಸಸ್ಸನ್ನು ನೀಡ್ತಾರೆ. ಆಕರ್ಷಿಸುವಂಥದ್ದು ನಿಮ್ಮ ಪರ್ಸ್ನಾಲಿಟಿಯ ಮೇಲೆ ಈ ಗ್ರಹದ ಪ್ರಭಾವ ಆಗಲಿದೆ. ಬೇರೆಯವರನ್ನು ಆಕರ್ಷಿಸುವಂತಹ ಮಾತು, ವ್ಯಕ್ತಿತ್ವ ಅಥವಾ ಬ್ಯೂಟಿ ಯಾವುದೋ ಒಂದು ಬೇರೆಯವರನ್ನು ನಿಮ್ಮಿಂದ ಆಕರ್ಷಿಸುತ್ತೆ. ಹಾಗಾಗಿ ಇಲ್ಲಿ ಶುಕ್ರ ಗ್ರಹದಿಂದ ಒಳ್ಳೆಯ ಫಲವನ್ನು ನೀವು ಪಡೆದುಕೊಳ್ತೀರಾ. ವಿವಾಹಕ್ಕೆ ನೀವು ಪ್ರಯತ್ನಿಸ್ತಾ ಇದ್ದರೆ ವಿವಾಹದ ಸಂಬಂಧಪಟ್ಟಂತೆ ನೀವು ನೋಡುವಂತಹ ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಅವರ ಮನೆಯವರನ್ನು ಆಕರ್ಷಿಸುವಂತಹ ಕಾಲವೂ ಆಗಿರುತ್ತೆ. ಅಂದರೆ ವಿವಾಹಕ್ಕೆ ಇಲ್ಲಿ ಅನುಕೂಲವನ್ನು ಆ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಶುಕ್ರ ಗ್ರಹ ಫಲವನ್ನು ನೀಡ್ತಾರೆ. ಮತ್ತು ವ್ಯಾಪಾರ ವ್ಯವಹಾರಸ್ಥರಿಗೆ ಲಾಭದ ಫಲ, ಇಲ್ಲಿ ಯಾವುದೇ ಒಂದು ವಿಷಯದಲ್ಲಿಯೂ ನೀವು ಸಕ್ಸಸ್ ಆಗುವಂತೆಯೇ ಫಲವನ್ನು ನೀಡ್ತಾರೆ. ಲಾಭಸ್ಥಾನದಲ್ಲಿ ಶನಿಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ದಶಮದಲ್ಲಿ ರಾಹು ಸಂಚಾರ ಆದರೂ ಇಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ. ಬದಲಾವಣೆಗಳನ್ನು ಮಾಡಿಕೊಳ್ತೀರಾ.
ಮತ್ತು ದ್ವಿತೀಯ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಧನಾಭಿವೃದ್ಧಿಯು ಆಗುತ್ತೆ. ಬುಧ ಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಿತ್ರರ ಸಹಯೋಗವು ನಿಮಗೆ ಸಿಗುತ್ತೆ. ದ್ವಿತೀಯ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಸೂರ್ಯಗ್ರಹವು ಗುರುಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಈ ಗ್ರಹಗಳ ಸಂಯೋಗ ಒಳ್ಳೆಯದೇ. ದ್ವಿತೀಯ ಸ್ಥಾನದಲ್ಲಿ ಅಂದರೆ ಕೆಲವು ವಿಷಯಗಳಿಗೆ ಒಳ್ಳೆಯದಲ್ಲ, ಆದರೆ ಕೆಲವು ವಿಷಯಗಳಿಗೆ ಪಾಸಿಟಿವ್ ವೈಬ್ರೇಷನ್ನೇ ಈ ಗ್ರಹಗಳು ನೀಡ್ತಾರೆ. ತೃತೀಯ ಸ್ಥಾನವನ್ನು ಜುಲೈ ಮಾಸದ ಮಧ್ಯಭಾಗದಿಂದ ಸೂರ್ಯಗ್ರಹ ಪ್ರವೇಶಿಸೋದ್ರಿಂದ ಮೂರನೇ ಸ್ಥಾನದಲ್ಲಿ ಸೂರ್ಯಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಹೆಚ್ಚಿನ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಮತ್ತು ಇಲ್ಲಿ ವ್ಯಾಪಾರ ವ್ಯವಹಾರಸ್ಥರಿಗೂ ಧನಾಭಿವೃದ್ಧಿಯೂ ಆಗುತ್ತೆ. ಆದರೆ ಯಾವ ವಿಷಯದಲ್ಲಿ ನಿಮಗೆ ಅಷ್ಟು ಒಳ್ಳೆಯ ಫಲಗಳು ಸಿಗೋದಿಲ್ಲ ಅಂದರೆ ಚತುರ್ಥ ಸ್ಥಾನದಲ್ಲಿ ಕುಜಗ್ರಹ ಮತ್ತು ಕೇತುಗ್ರಹದ ಸಂಚಾರ ಆಗ್ತಾ ಇದೆ. ಹಾಗಾಗಿ ಈ ಒಂದು ಚತುರ್ಥ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮನೆಯ ವಾತಾವರಣ, ನೆಮ್ಮದಿ, ಮಾತೃ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಕೊರತೆಗಳು ಇರುತ್ತೆ. ಭೂಮಿ ಸಂಬಂಧಪಟ್ಟಂತೆಯೂ ಇಲ್ಲಿ ಚತುರ್ಥ ಸ್ಥಾನದಲ್ಲಿ ಈ ಎರಡು ಗ್ರಹಗಳ ಕಂಜಂಕ್ಷನ್, ಕೇತುಗ್ರಹ ಮತ್ತು ಕುಜಗ್ರಹದ ಸಂಯೋಗ ಸಂಚಾರ ಆಗೋದ್ರಿಂದ ಕಲಹಗಳು, ಮನೆಯಲ್ಲಿ ಕಲಹಗಳಾಗ್ಬೋದು, ಅಶಾಂತಿ ನಿರ್ಮಾಣ ಆಗ್ಬೋದು. ಹೆಚ್ಚು ಬೆಳೆಸದೆ ನೀವು ತಾಳ್ಮೆಯಿಂದ ಇದ್ದಲ್ಲಿ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಏಕೆಂದರೆ ಶುಕ್ರ ಗ್ರಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇತ್ತು, ದ್ವಿತೀಯ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ. ಆದರೂ ನೆಮ್ಮದಿಗೆ ಮತ್ತು ಮಾತೃವಿನೊಂದಿಗೆ, ತಾಯಿಯೊಂದಿಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದು. ಈ ವಿಷಯದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಳಿ ಮತ್ತು ವಾಹನದಲ್ಲಿ ಪ್ರಯಾಣ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಸೆಲ್ಫ್ ಕೇರ್ ತೆಗೆದುಕೊಳ್ಳಿ. ಮನೆಯವರ ಬಗ್ಗೆಯೂ ಕೇರ್ ತಗೊಳ್ಳೋದ್ರಿಂದ ಯಾವುದೇ ಸಮಸ್ಯೆಗಳು ಹೆಚ್ಚು ಆಗೋದಿಲ್ಲ. ಇನ್ನುಳಿದಂತೆ ಎಲ್ಲ ವಿಷಯಗಳಲ್ಲಿ ವಿದ್ಯಾರ್ಥಿಗಳಿಗೂ ಒಳ್ಳೆಯ ಫಲ, ಉದ್ಯೋಗಕ್ಕೆ ವ್ಯಾಪಾರ ವ್ಯವಹಾರಸ್ಥರಿಗೂ ಒಳ್ಳೆಯ ಫಲ, ಪತಿ ಪತ್ನಿ ನಡುವೆಯೂ ಒಳ್ಳೆಯ ಅನುರಾಗ, ಪ್ರೇಮ ಇಲ್ಲಿ ನಿರ್ಮಾಣ ಆಗುತ್ತೆ. ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರುವಂತೆ ಇಲ್ಲಿ ಶುಕ್ರ ಗ್ರಹ ಸಂತೋಷಕರವಾದಂತಹ ಫಲವನ್ನೇ ನೀಡ್ತಾರೆ. ಹಾಗಾಗಿ ಈ ಮಾಸವು ವೃಷಭ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುವಂತಹ ಮಾಸವಾಗಿದೆ. ಮಾಸದ ಕೊನೆಯಲ್ಲಿ ಶುಕ್ರ ಗ್ರಹ ದ್ವಿತೀಯ ಸ್ಥಾನವನ್ನು ಪ್ರವೇಶಿಸ್ತಾರೆ. ದ್ವಿತೀಯ ಸ್ಥಾನವನ್ನು ಪ್ರವೇಶಿಸಿದ್ರು ಅಲ್ಲಿ ಹೆಚ್ಚು ಏನು ನಿಮಗೆ ಸಮಸ್ಯೆಗಳಿಲ್ಲ. ಏಕೆಂದರೆ ದ್ವಿತೀಯ ಸ್ಥಾನದಲ್ಲಿಯೂ ಸಂಚಾರ ಮಾಡುವಾಗ ಶುಕ್ರ ಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ. ಗುರುಗ್ರಹದ ಕಂಜಕ್ಷನಲ್ಲಿ ಮತ್ತು ಮಿತ್ರ ಗ್ರಹದ ರಾಶಿಯಲ್ಲಿ ಸಂಚರಿಸೋದ್ರಿಂದ ಇನ್ನಷ್ಟು ಧನಾಭಿವೃದ್ಧಿಗೆ ಆ ಒಂದು ವೀಕಲ್ಲಿ ನಿಮಗೆ ಇಲ್ಲಿ ಅನುಕೂಲಕರವಾದ ವಿಷಯಗಳನ್ನೇ ನಡೆಯುವಂತೆ ಇಲ್ಲಿ ಶುಕ್ರ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಈ ಮಾಸವು, ಜುಲೈ ಮಾಸವು ವೃಷಭ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುವಂತಹ ಮಾಸವಾಗಿದೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೂ ಶುಭವಾಗಲಿ. ಮಿಥುನ ರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಬುಧಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಆ ಸ್ಥಾನದಲ್ಲಿ ಮಾತು, ಕುಟುಂಬ, ಧನ ಈ ಸಂಬಂಧಪಟ್ಟಂತೆ ಅಭಿವೃದ್ಧಿಯನ್ನು ನೀಡ್ತಾರೆ. ಅಂದರೆ ಹೊಸ ಅವಕಾಶಗಳು ಬಂದಾಗ ಒಳ್ಳೆ ಮಾತಾಡುವಂಥದ್ದು, ಕುಟುಂಬದಲ್ಲಿ ಒಳ್ಳೆ ಮಾತಾಡುವಂಥದ್ದು, ಹಾಗೆಯೇ ಬುದ್ಧಿವಂತಿಕೆಯಿಂದ, ಚುರುಕುತನದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ, ನೀವು ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗ್ಬೋದು, ಅಡ್ಮಿಷನ್ಗೆ ಹೋಗ್ಬೋದು, ಎಲ್ಲದರಲ್ಲಿಯೂ ಇತರರನ್ನು ಆಕರ್ಷಿಸುವಂತೆ ಈ ರೀತಿ ನಿಮ್ಮ ಮಾತಿನ ವಿಷಯದಲ್ಲಿ ಬುಧಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಲ್ಲಿ ಯಾವುದೇ ವಿಷಯವಾಗಿದ್ದರೂ, ಯಾವುದೇ ಕ್ಷೇತ್ರವಾಗಿದ್ದರೂ ಅನುಕೂಲಗಳನ್ನು ಬುಧಗ್ರಹ ಮಾಡಿಕೊಡ್ತಾರೆ. ಅವಕಾಶಗಳು ಬರುತ್ತೆ. ದಶಮಾಧಿಪತಿಯು ಗುರುಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಮತ್ತು ತೃತೀಯ ಸ್ಥಾನಾಧಿಪತಿಯಾಗಿ ಸೂರ್ಯಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಅವಕಾಶಗಳು ಬರುತ್ತೆ ನಿಮಗೆ. ಇದನ್ನು ನೀವು ಸರಿಯಾಗಿ ಪ್ರಾರಂಭದಲ್ಲೇ ಉಪಯೋಗಗಳನ್ನು ಮಾಡ್ಕೋಬೇಕಾಗುತ್ತೆ. ಬುಧಗ್ರಹ ಜುಲೈ ಮಾಸ
ಮಾಸದ 18ನೇ ದಿನಾಂಕದ ನಂತರದಲ್ಲಿ ವಕ್ರ ಆಗಿ ಸಂಚರಿಸ್ತಾರೆ. 18ನೇ ದಿನಾಂಕದವರೆಗೆ ನಿಮ್ಮ ಆಲೋಚನಾ ಸಾಮರ್ಥ್ಯ ಆಗ್ಬೋದು, ಬುದ್ಧಿವಂತಿಕೆ ಆಗ್ಬೋದು, ಯಾವುದೇ ವಿಷಯವನ್ನು ಅಬ್ಸರ್ವ್ ಮಾಡುವಂಥದ್ದಾಗ್ಬೋದು, ಮತ್ತು ನಿಮ್ಮ ಯೋಜನೆಗಳನ್ನು ನೀವು ಇತರರಿಗೆ ವ್ಯಕ್ತಪಡಿಸುವುದಾಗ್ಬೋದು, ಇದೆಲ್ಲವೂ ಸರಿ ಇರುತ್ತೆ. ಆದರೆ 18ನೇ ದಿನಾಂಕದಿಂದ ಬುಧ ಗ್ರಹ ವಕ್ರ ಆಗಿ ಸಂಚರಿಸೋದ್ರಿಂದ ನಿಮ್ಮ ಥಾಟ್ ಪ್ರೋಸೆಸ್ಸಲ್ಲಿ ಅಷ್ಟೊಂದು ಸಾಮರ್ಥ್ಯ ಇರಲ್ಲ ಮತ್ತು ನೀವು ಯೋಚಿಸುವಂತಹ ಯೋಚನೆಗಳನ್ನು ಇತರರ ಮುಂದೆ ವ್ಯಕ್ತಪಡಿಸುವುದಕ್ಕೆ ನಿಮಗೆ ಇಲ್ಲಿ ಈ ಸಾಮರ್ಥ್ಯ ಆಗ್ಬೋದು ಅಥವಾ ಅದರಲ್ಲಿ ಏನಾದರೂ ಕೊರತೆ ಆಗುವಂಥದ್ದಾಗುತ್ತೆ. ಮಾತಾಡುವಾಗ ಮಾತಿನಲ್ಲಿ ನಿಮ್ಮಲ್ಲಿ ಇರುವಂತಹ ವಿಷಯಗಳನ್ನು ಬೇರೆಯವರಿಗೆ ತಿಳಿಸುವುದಕ್ಕೆ ಏನಾದರೂ ಕೊರತೆಗಳಾಗುತ್ತೆ. ಅಂದರೆ ಈ ರೀತಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಆಲೋಚನಾ ಸಾಮರ್ಥ್ಯದ ಕೊರತೆ ಆಗ್ಬೋದು. ನಿಮ್ಮ ಬುದ್ಧಿವಂತಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಅಂದರೆ ಅಪ್ಸ್ ಆ್ಯಂಡ್ ಡೌನ್ ಆಗುವಂತಹ ವಿಷಯಗಳು ನಡೆಯುತ್ತೆ. ಆದರೆ ಪ್ರಾರಂಭದ 18 ದಿನಾಂಕದವರೆಗೆ ಬುಧ ಗ್ರಹ ಬಹಳ ಒಳ್ಳೆಯ ಫಲವನ್ನು ನೀಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಪ್ಲ್ಯಾನನ್ನು ಈ ಮಾಸದಲ್ಲಿ ಮೊದಲ ದಿನಗಳಲ್ಲೇ ಮಾಡೋದ್ರಿಂದ ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಗುರುಗ್ರಹ ಮತ್ತು ಸೂರ್ಯಗ್ರಹ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ನಿಮಗೆ ಒಳ್ಳೆಯ ಪ್ರಶಂಸೆ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇಲ್ಲಿ ಒಳ್ಳೆಯ ಅನುಕೂಲ ಆಗುತ್ತೆ. ಕೊಟ್ಟಂಥ ಕೆಲಸ ಕಂಪ್ಲೀಟ್ ಮಾಡ್ತೀರಾ. ಇಲ್ಲಿ ಸೇವಾ ವೃತ್ತಿಯಲ್ಲಿ ಇರುವವರಿಗೂ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಷಷ್ಠಾಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ಮತ್ತು ವ್ಯಾಪಾರ ವ್ಯವಹಾರಸ್ಥರಿಗೆ ಗುರುಗ್ರಹ ಸ್ಥಾನಾಧಿಪತಿಯಾಗಿ ರಾಶಿಯಲ್ಲಿಯೇ ಸಂಚಾರ ಮಾಡೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ. ಪತ್ನಿಯಿಂದಲೂ ಒಳ್ಳೆಯ ಅನುಕೂಲಗಳಾಗುತ್ತೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಧನಾಭಿವೃದ್ಧಿಯೂ ಆಗುತ್ತೆ. ದಶಮ ಸ್ಥಾನದಲ್ಲಿ ಕರ್ಮ ಉದ್ಯೋಗ ಸ್ಥಾನದಲ್ಲಿ ಶನಿಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಸಮಸ್ಯೆಗಳು ಆಗ್ತಾ ಇರುತ್ತೆ. ಖಾಸಗಿ ಕಂಪನಿಯಲ್ಲಿ ಮಾಡುವವರಾದರೂ ಆಗ್ಬೋದು ಅಥವಾ ಸೇವಾ ವೃತ್ತಿಯಲ್ಲಿ ಇರುವವರಾದರೂ ಯಾರಾದರೂ ಆಗಿದ್ದರೂ ನಿಮಗೆ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಹೊಸ ಆಪರ್ಚುನಿಟಿ ಸಿಕ್ಕಿದಾಗ ನಿಮಗೆ ದೂರ ಹೋಗಿ ಮಾಡುವಂತಹ ಅವಕಾಶಗಳು ಬರ್ಬೋದು. ಹಾರ್ಡ್ ವರ್ಕ್ ಮಾಡುವಂತೆ ಅಥವಾ ನಿಮ್ಮ ಎನರ್ಜಿ ಲಾಸ್ ಆಗುವಂತೆ ಮತ್ತು ನಿಮ್ಮ ಒಂದು ಆತ್ಮವಿಶ್ವಾಸ ಏನಿರುತ್ತೆ ಆಗುತ್ತೆ ಅನ್ನುವಂತಹ ವಿಷಯದಲ್ಲಿ ಏನಾದರೂ ನಿಮಗೆ ನಿರಾಶೆಯೂ ಆಗ್ಬೋದು. ಹಾಗಾಗಿ ಹೊಸ ವಿಷಯಗಳಲ್ಲಿ ಮುಂದುವರಿಯುವಾಗ ಆಲೋಚನೆ ಮತ್ತು ಬುದ್ಧಿವಂತಿಕೆ ಬಹಳ ಮುಖ್ಯವಾಗಿರುತ್ತೆ. ಪ್ರಾರಂಭದ ದಿನಗಳಲ್ಲಿ ಈ ನಿರ್ಧಾರಗಳನ್ನು ಮಾಡೋದ್ರಿಂದ ಬುಧಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಆ ನಂತರದಲ್ಲಿ ನಿಮಗೆ ಬುಧಗ್ರಹವೂ ವಕ್ರ ಆಗಿ ಸಂಚರಿಸೋದ್ರಿಂದ ನಿಮ್ಮ ಆಲೋಚನೆಗಳಲ್ಲಿ ಸ್ವಲ್ಪ ಏನಾದರೂ ಸಮಸ್ಯೆಗಳು ಆಗ್ಬೋದು, ನಿರ್ಧಾರಗಳಲ್ಲಿ ಸಮಸ್ಯೆಗಳಾಗ್ಬೋದು ಮತ್ತು ಆರೋಗ್ಯದಲ್ಲಿ ಏನಾದರೂ ಇಲ್ಲಿ ಸಮಸ್ಯೆಗಳಾಗ್ಬೋದು. ಈ ರೀತಿ ಬುಧಗ್ರಹ ಫಲವನ್ನು ನೀಡ್ತಾರೆ. ತೃತೀಯ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಆಗೋದ್ರಿಂದ ಧೈರ್ಯ ಇರುತ್ತೆ. ಆದರೆ ಒಡ ಹುಟ್ಟಿದವರೊಂದಿಗೆ ಭಿನ್ನಾಭಿಪ್ರಾಯಗಳು ಆಗುತ್ತೆ. ಹಾಗೆ ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯಗಳು ಆಗುವಂತಹ ಫಲ ಇಲ್ಲಿ ನಿರ್ಮಾಣ ಆಗುತ್ತೆ. ಕೇತುಗ್ರಹವು ಇಲ್ಲಿ ಕುಜನ ಒಂದು ಕಂಜಕ್ಷನಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಏನೋ ಒಂದು ರೀತಿಯ ಮನಸ್ಸಿಗೆ ಬೇಸರ ಆಗುವಂಥದ್ದು ನಡೆಯುತ್ತೆ. ಹಾಗೆ ಪಂಚಮಾಧಿಪತಿಯಾಗಿ ಶುಕ್ರಗ್ರಹ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಬುಧಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡುವ ಈ ಪ್ರಾರಂಭದ ದಿನದಲ್ಲಿ ಸಮಸ್ಯೆಗಳು ಹೆಚ್ಚಿರೋದಿಲ್ಲ. ಆದರೆ ವಕ್ರ ಆಗಿ ಸಂಚಾರ ಮಾಡುವಾಗ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಶುಕ್ರಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಹೆಚ್ಚಿನ ಒಂದು ಎಫರ್ಟ್ ಹಾಕಬೇಕಾಗತ್ತೆ. ಸರಿಯಾದ ಆಲೋಚನೆಗಳನ್ನು ಮಾಡಬೇಕಾಗುತ್ತೆ. ಯಾವುದೇ ವಿಷಯದಲ್ಲಿ ಆಗ್ಬೋದು, ನೀವು ಹೈಯರ್ ಎಜುಕೇಷನ್ ಆಗ್ಬೋದು ಅಥವಾ ಪದವಿ
ಅಥವಾ ಯಾವುದೇ ಒಂದು ಅಡ್ಮಿಷನ್ ಟೆಸ್ಟ್ ಆಗ್ಬೋದು ಅಥವಾ ಇಂಟರ್ವ್ಯೂ ಆಗ್ಬೋದು, ಯಾವುದೇ ಅವಕಾಶಗಳಿಗೂ ಸರಿಯಾದಂತಹ ಬುದ್ಧಿವಂತಿಕೆಯಿಂದ ನೀವು ಯೋಚಿಸಿ ಮುಂದುವರಿಯೋದ್ರಿಂದ ಸಮಸ್ಯೆಗಳಾಗೋದಿಲ್ಲ. ಬುಧ ವಕ್ರ ಇದ್ದಾಗ ಇಲ್ಲಿ ಬುದ್ಧಿಯನ್ನು ಸರಿ ಮಾಡಿಕೊಳ್ಬೇಕು. ಅಂದರೆ ಇಲ್ಲಿ ಆಗ್ರಹಕ್ಕೆ ಪರಿಹಾರವನ್ನು ಮಾಡ್ಕೋಬೇಕು. ಆ ಒಂದು ಬುಧಗ್ರಹದ ಅಭಿಮಾನ ದೇವತೆಯಾದಂತಹ ವಿಷ್ಣುವನ್ನು ಪ್ರಾರ್ಥನೆ ಮಾಡಬೇಕು. ಅಂದರೆ ವಿಷ್ಣು ಅಷ್ಟೋತ್ತರವನ್ನು ನಿತ್ಯಲೂ ಪಠನೆ ಮಾಡೋದ್ರಿಂದ ಇಲ್ಲಿ ನಿಮ್ಮ ಬುದ್ಧಿ ಸಾಮರ್ಥ್ಯ ಏನು ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಆಗುವುದಿರುತ್ತೆ, ಅದು ಕಂಟ್ರೋಲ್ ಆಗಿ ಬುದ್ಧಿವಂತಿಕೆಯಿಂದ ಮುಂದುವರಿಯುವಂತೆ ಇಲ್ಲಿ ದೇವತಾ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದೃಷ್ಟಕ್ಕಾಗಿ ನಾನಾ ಅಡೆತಡೆ ಇರುತ್ತೆ. ನವಮ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಆದರೆ ಪ್ರಾರಂಭದಲ್ಲಿ ಬುಧಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಶುಕ್ರಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಖರ್ಚುಗಳು ಹೆಚ್ಚಾಗುತ್ತೆ. ಒಳ್ಳೆಯ ಕಾರ್ಯಗಳಿಗೆ ಅಂದರೆ ವಿದ್ಯೆಗಾಗ್ಬೋದು, ಶುಭ ಕಾರ್ಯಗಳಿಗಾಗ್ಬೋದು, ವಸ್ತ್ರಗಳಿಗಾಗ್ಬೋದು, ಅಲಂಕಾರಕ್ಕಾಗಿ ಆಗ್ಬೋದು, ಆಭರಣಗಳನ್ನು ತೆಗೆದುಕೊಳ್ಳುವುದಕ್ಕಾಗ್ಬೋದು, ಮನೆಗೆ ಬೇಕಾಗುವಂತಹ ವಸ್ತುಗಳ ಖರೀದಿಗಾಗ್ಬೋದು, ಈ ರೀತಿ ಇಲ್ಲಿ ಶುಕ್ರಗ್ರಹ ಹೆಚ್ಚು ಖರ್ಚು ಆಗುವಂತೆ ಫಲವನ್ನು ನೀಡ್ತಾರೆ. ಪಂಚಮಾಧಿಪತಿಯಾಗಿ ವ್ಯಯಸ್ಥಾನಾಧಿಪತಿಯಾಗಿ ಶುಕ್ರಗ್ರಹ ವ್ಯಯಸ್ಥಾನದಲ್ಲಿಯೇ ಸಂಚಾರ ಮಾಡೋದ್ರಿಂದ ಪತಿ ಪತ್ನಿ ಕುಟುಂಬ ಈ ವಿಷಯದಲ್ಲಿ ಹೆಚ್ಚಿನ ಸಮಸ್ಯೆಗಳು ಇರೋದಿಲ್ಲ. ಅಂದರೆ ಸಪ್ತಮಾಧಿಪತಿ ಗುರುಗ್ರಹ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಪತ್ನಿಯ ಸಹಕಾರ ಆಗ್ಬೋದು, ಪತ್ನಿಯ ಉದ್ಯೋಗಕ್ಕಾಗ್ಬೋದು, ಪತ್ನಿ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸಹಕರಿಸುವುದಕ್ಕಾಗ್ಬೋದು, ಎಲ್ಲದಕ್ಕೂ ಒಳ್ಳೆಯ ಫಲಗಳನ್ನು ಈ ಗ್ರಹಗಳು ನೀಡ್ತಾರೆ. ಸ್ವಲ್ಪ ಮಟ್ಟಿಗೆ ತೃತೀಯ ಸ್ಥಾನದಲ್ಲಿ ಒಡ ಹುಟ್ಟಿದವರೊಂದಿಗೆ ಬೇಸರ ಆಗುತ್ತೆ. ಆದರೆ ಬುಧಗ್ರಹ 18ನೇ ದಿನಾಂಕದಿಂದ ವಕ್ರ ಆಗಿ ಸಂಚಾರ ಮಾಡೋದ್ರಿಂದ ನಿಮಗೆ ನಿಮ್ಮ ಬುದ್ಧಿವಂತಿಕೆ ಮಾತು ಈ ವಿಷಯಗಳಲ್ಲಿ ಸ್ವಲ್ಪ ಸ್ಟ್ರಗಲ್ ಆಗುವಂತೆ ಪಡುವಂತೆ ಇಲ್ಲಿ ಫಲವನ್ನು ನೀಡ್ತಾರೆ. ಪ್ರಾರಂಭದಲ್ಲಿ ನಿಮ್ಮ ಅಚೀವ್ಮೆಂಟ್ ಮಾಡಬೇಕಾದಂತಹ ಪ್ಲ್ಯಾನ್ ಏನಿರುತ್ತೆ ಅದನ್ನು ಮಾಡೋದ್ರಿಂದ ನಿಮಗೆ ಈ ಮಾಸದಲ್ಲಿ ಒಳ್ಳೆ ಫಲಗಳನ್ನೇ ನೀವು ಪಡೆದುಕೊಳ್ಬೋದು. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೂ ಶುಭವಾಗಲಿ. ಕಟಕ ರಾಶಿಯವರಿಗೆ ಜುಲೈ ಮಾಸದಲ್ಲಿ ಬುಧಗ್ರಹ ಜನ್ಮರಾಶಿಯಲ್ಲಿಯೇ ಸಂಚಾರ ಮಾಡೋದ್ರಿಂದ ನಿಮ್ಮ ವ್ಯಕ್ತಿತ್ವ, ಮನಸ್ಸು ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಬುಧಗ್ರಹದ ಪ್ರಭಾವ ಇರಲಿದೆ. ಬುದ್ಧಿಗ್ರಹ ಚುರುಕಿನ ಗ್ರಹ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬುದ್ಧಿವಂತಿಕೆಯಿಂದ, ಚುರುಕುತನದಿಂದ, ಉತ್ಸಾಹದಿಂದ ಮಾಡುವಂತೆ ಫಲವನ್ನು ನೀಡ್ತಾರೆ. ಬಹಳ ವ್ಯಾವಹಾರಿಕವಾಗಿ ಯೋಚಿಸ್ತೀರಾ, ಲೆಕ್ಕಾಚಾರ ಮಾಡಿ ಸರಿಯಾಗಿ ಮುಂದುವರಿತೀರಾ. ಆಲೋಚನಾ ಸಾಮರ್ಥ್ಯ ಚೆನ್ನಾಗಿರುತ್ತೆ. ನೀವು ಮಾಡಿಕೊಳ್ಳುವಂತಹ ಪ್ಲ್ಯಾನ್ ಆಗ್ಬೋದು, ಯಾವುದೇ ಯೋಜನೆಗಳಿರ್ಬೋದು, ಇವುಗಳನ್ನು ಇತರರ ಮುಂದೆ ನೀವು ವ್ಯಕ್ತಪಡಿಸುವುದಕ್ಕೆ ಈ ಗ್ರಹ ಒಳ್ಳೆಯ ಬುದ್ಧಿವಂತಿಕೆ ಮತ್ತು ಸೂಕ್ಷ್ಮ ವಿಷಯಗಳನ್ನು ಗ್ರಹಿಸುವುದಕ್ಕೆ, ಬುದ್ಧಿವಂತಿಕೆಯಿಂದ ಮಾತಾಡುವುದಕ್ಕೆ ಎಲ್ಲದಕ್ಕೂ ಒಳ್ಳೆ ಫಲವನ್ನು ನೀಡ್ತಾರೆ. ಬುಧಗ್ರಹ ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಸೂಕ್ಷ್ಮವಾಗಿ ಗ್ರಹಿಸುವ ಮತ್ತು ಸೂಕ್ಷ್ಮತೆಯಿಂದ ಮುಂದುವರಿಯುವಂತಹ ಬುದ್ಧಿವಂತಿಕೆ ನೀಡ್ತಾರೆ. ಮತ್ತು ಎಮೋಷ್ನಲ್ ಆಗಿ ನೀವು ಯಾವ ರೀತಿ ಮುಂದುವರಿಬೇಕು ಇದಕ್ಕೂ ಇಲ್ಲಿ ಈ ಗ್ರಹ ಫಲವನ್ನು ನೀಡ್ತಾರೆ. ಹಾಗಾಗಿ ಈ ಮಾಸದ ಪ್ರಾರಂಭದ 18 ದಿನಗಳು ಬುಧಗ್ರಹ ನಿಮಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಆ ನಂತರದಲ್ಲಿ ಬುಧಗ್ರಹ ವಕ್ರ ಆಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಆನಂತರದಲ್ಲಿ ನಿಮ್ಮ ಆಲೋಚನೆಗಳು ಏನಿರುತ್ತೆ, ಯೋಚನೆ ಮಾಡಿದಂತಹ ಪ್ಲ್ಯಾನ್ ಏನಿರುತ್ತೆ ಅವುಗಳನ್ನು ಇತರರಿಗೆ ನೀವು ವ್ಯಕ್ತಪಡಿಸುವಂತಹ ಆಲೋಚನಾ ಸಾಮರ್ಥ್ಯದಲ್ಲಿ ಏನಾದರೂ ಕೊರತೆಗಳಾಗುವಂಥದ್ದು ಅಥವಾ ವ್ಯಕ್ತಿತ್ವದಲ್ಲಿ ನಿಮಗೆ ಏನಾದರೂ ಕೊರತೆಗಳಾಗುವಂಥದ್ದು ಇಲ್ಲಿ ಆಗುತ್ತೆ. ಬುದ್ಧಿವಂತಿಕೆಯಲ್ಲಿ ಏನಾದರೂ ಏರುಪೇರಾಗುವಂಥದ್ದು, ಹಾಗೆ ಮಾತನಾಡುವಂತಹ ವಿಷಯದಲ್ಲಿ
ನೀವು ಯೋಚಿಸಿದ್ದನ್ನು ಮಾತನಾಡುವುದಕ್ಕೆ ಆಗದೇ ಇರ್ಬೋದು. ಇದು ಜುಲೈ ಮಾಸದ 18ನೇ ದಿನಾಂಕದ ನಂತರದಲ್ಲಿ. ಈಗ ಯಾವುದೇ ಒಂದು ಉದ್ಯೋಗಸ್ಥರಾಗಿದ್ದರೆ ಮೀಟಿಂಗ್ ಇರುತ್ತೆ, ಡಿಸ್ಕಷನ್ ಇರುತ್ತೆ. ಈ ಎಲ್ಲ ವಿಷಯಗಳಲ್ಲಿ ಪ್ರಾರಂಭದಲ್ಲಿ ಬುಧಗ್ರಹ ಒಳ್ಳೆ ಫಲ ನೀಡ್ತಾರೆ. ಆ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ ಆಗುವಂತೆ ಇಲ್ಲಿ ಫಲ ನೀಡ್ತಾರೆ. ಹಾಗಾಗಿ ಬುಧಗ್ರಹಕ್ಕೆ ನಿತ್ಯಲೂ ವಿಷ್ಣು ಅಷ್ಟೋತ್ತರವನ್ನು ಪಠಿಸೋದ್ರಿಂದ ನಿಮ್ಮ ಬುದ್ಧಿವಂತಿಕೆ ಆಗ್ಬೋದು, ಮಾತಿನಲ್ಲಿ ಆಗ್ಬೋದು, ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಬುಧನ ಅಭಿಮಾನ ದೇವತೆ ವಿಷ್ಣು ಆಗಿರೋದ್ರಿಂದ ವಿಷ್ಣು ಅಷ್ಟೋತ್ತರವನ್ನು ನಿತ್ಯಲೂ ಪಠನೆ ಮಾಡಿ. ಸೂರ್ಯಗ್ರಹ ನಿಮ್ಮ ಜನ್ಮ ರಾಶಿಯನ್ನು 16ನೇ ದಿನಾಂಕದ ನಂತರ ಪ್ರವೇಶ ಮಾಡ್ತಾರೆ. ಅಲ್ಲಿವರೆಗೆ ನಿಮಗೆ ಅಧಿಕವಾದಂತಹ ಖರ್ಚನ್ನು ಮಿಥುನ ರಾಶಿ 12ನೇ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಸೂರ್ಯಗ್ರಹ ಫಲವನ್ನು ನೀಡ್ತಾರೆ. ಧನಾಭಿವೃದ್ಧಿ ಆಗ್ತಾ ಇರೋದಿಲ್ಲ, ಹೆಚ್ಚು ಖರ್ಚಾಗ್ತಾ ಇರುತ್ತೆ. ಅಂದರೆ ವ್ಯಯಸ್ಥಾನದಲ್ಲಿ ಈಗಾಗಲೇ ಗುರುಗ್ರಹದ ಸಂಚಾರವು 1 ವರ್ಷಗಳ ಕಾಲ ನಡೆಯೋದ್ರಿಂದ ಅಲ್ಲಿ ಅಧಿಕವಾದಂತಹ ಖರ್ಚಿನ ಫಲವನ್ನೇ ಗುರುಗ್ರಹ ನೀಡ್ತಾರೆ. ಸೂರ್ಯಗ್ರಹವು ಅಲ್ಲಿ 1 ಮಾಸ ಸಂಚಾರ ಮಾಡೋದ್ರಿಂದ ಇನ್ನಷ್ಟು ಮತ್ತಷ್ಟು ಖರ್ಚಾಗ್ತಾ ಇರುತ್ತೆ. ಬಂದಂತಹ ಹಣ ಅಲ್ಲಿ ಖರ್ಚಾಗುವಂತಾಗುತ್ತೆ. ಆದರೆ 16ನೇ ದಿನಾಂಕದ ನಂತರ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶ ಮಾಡ್ತಾರೆ ಸೂರ್ಯಗ್ರಹ. ಅಲ್ಲಿ ಧನಾಭಿವೃದ್ಧಿಗೆ ಬೇಕಾಗುವಂತಹ ಸಾಮರ್ಥ್ಯ, ಎನರ್ಜಿಯನ್ನು ನಿಮಗೆ ನೀಡ್ತಾರೆ. ಎನರ್ಜೆಟಿಕ್ ಗ್ರಹ ಸೂರ್ಯಗ್ರಹ ಆಗಿರೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳ ಮೇಲೆ ಸಾಮರ್ಥ್ಯದಿಂದ ನೀವು ಮುಂದುವರಿಯುವಂತೆ ಮಾಡ್ತಾರೆ. ಆದರೆ 18ನೇ ದಿನಾಂಕದಿಂದ ಬುಧಗ್ರಹವು ವಕ್ರ ಆಗಿ ಸಂಚಾರ ಮಾಡೋದ್ರಿಂದ ಇಲ್ಲಿ ಸಾಮರ್ಥ್ಯದ ಗ್ರಹ ಇಲ್ಲಿ ಒಳ್ಳೆ ಫಲ ನೀಡ್ತಾರೆ. ಆದರೆ ಬುಧಗ್ರಹ ವಕ್ರ ಆಗಿ ಇಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಮಾತಿನಲ್ಲಾಗ್ಬೋದು, ಬುದ್ಧಿವಂತಿಕೆ, ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಾಗ ನೀವು ಸ್ವಲ್ಪ ಮಟ್ಟಿಗೆ ಯೋಚಿಸಿ ಮುಂದುವರಿಯೋದ್ರಿಂದ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ದ್ವಿತೀಯ ಸ್ಥಾನದಲ್ಲಿ ಕುಜಗ್ರಹ ಕೇತುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಕೇತುಗ್ರಹ ಇಲ್ಲಿ ಧನ ನಷ್ಟದ ಫಲವನ್ನೇ ನೀಡ್ತಾರೆ. ಆದರೆ ಅಲ್ಲಿ ಕುಜಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಕುಜಗ್ರಹ ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಧನಾಭಿವೃದ್ಧಿಗೆ ಬರುವಂತಹ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳುವಂತಹ ಎನರ್ಜಿ, ಅಂದರೆ ಆ ಸಾಮರ್ಥ್ಯವನ್ನು ಅಲ್ಲಿ ನೀಡ್ತಾರೆ. ಕುಟುಂಬ ಸ್ಥಾನದಲ್ಲಿ ಕುಟುಂಬ ಸ್ಥಾನ ದ್ವಿತೀಯ ಸ್ಥಾನವೂ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದು, ಕಲಹಗಳು ಆಗ್ಬೋದು. ಇವುಗಳನ್ನು ನೀವು ತಾಳ್ಮೆಯಿಂದ ಅವಾಯ್ಡ್ ಮಾಡಿಕೊಳ್ಬೇಕಾಗತ್ತೆ. ಮಾತನಾಡುವಾಗ ನೀವು ಇತರರಿಗೆ ಬೇಸರ ಆಗುವಂತಹ ಮಾತಾಡುವಂಥದ್ದು, ಮಾತಿನ ಮೇಲೆ ನಿಗಾ ಇರಬೇಕಾಗುತ್ತೆ. ಕಟು ಮಾತುಗಳನ್ನು ಮಾತಾಡಬಾರ್ದು. ಇದೆಲ್ಲದರ ಮೇಲೆ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕುಜಗ್ರಹದ ಪ್ರಭಾವ ಇರುತ್ತೆ. ಕುಜಗ್ರಹ ನಿಮಗೆ ಪಂಚಮಾಧಿಪತಿಯಾಗಿ ಇಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಮಸ್ಯೆಗಳಿಲ್ಲ. ಆದರೂ ಇಲ್ಲಿ ಮಾತು ಮತ್ತು ಕುಟುಂಬದ ವಿಷಯದಲ್ಲಿ ಹೆಚ್ಚು ನಿಗಾವನ್ನು ತೆಗೆದುಕೊಳ್ಬೇಕಾಗತ್ತೆ. ಖರ್ಚಿನ ವಿಷಯದಲ್ಲಿ ಷಷ್ಠ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಹೆಚ್ಚಿನ ಖರ್ಚುಗಳಾಗ್ತಾ ಇರುತ್ತೆ. ಅಷ್ಟಮದಲ್ಲಿ ರಾಹುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಯಾವುದೇ ಒಂದು ಇಲ್ಲಿ ಕಷ್ಟ ನಷ್ಟಗಳು ನಿಮಗೆ ಬರ್ಬೋದು, ಇದ್ದಕ್ಕಿದ್ದಾಗೆ ಅಡ್ಡಿ ಆತಂಕಗಳು ಬರ್ಬೋದು. ಮತ್ತು ಹಾನಿಕರವಾದಂತಹ ಘಟನೆಗಳಲ್ಲಿ ನೀವು ಮುಂದುವರಿಯುವಂತಹ ಸಾಮರ್ಥ್ಯವನ್ನು, ಯೋಚಿಸುವಂತಹ ಸಾಮರ್ಥ್ಯವನ್ನು ಇಲ್ಲಿ ರಾಹುಗ್ರಹ ನೀಡ್ತಾರೆ. ಹಾಗಾಗಿ ಹಾನಿಕರವಾದಂತಹ ವಿಷಯಗಳ ಬಗ್ಗೆ ನಿಮಗೆ ಇಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ. ಅಂದರೆ ಇಲ್ಲಿ ಅಷ್ಟಮ ಸ್ಥಾನ ಅಂದರೆ ಆಯುಷ್ ಸ್ಥಾನ, ಕಷ್ಟ ನಷ್ಟ. ಇಲ್ಲಿ ರಾಹುಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಯಾರಾದರೂ ನಿಮಗೆ ರಹಸ್ಯವಾಗಿ ತಿಳಿಯದೆ ಏನಾದರೂ ತೊಂದರೆ ಕೊಡುವಂತಹ ಒಂದು ಸಂದರ್ಭಗಳು ಬರ್ಬೋದು. ಅಂದರೆ ನಿಮ್ಮ ಊಟಕ್ಕೆ ಏನಾದರೂ ಹಾಕಿಕೊಡುವಂಥದ್ದು, ಫುಡ್ ಪಾಯ್ಸನ್ ಆಗುವಂಥದ್ದು, ಅಥವಾ ರಹಸ್ಯವಾಗಿ ನಿಮಗೆ ತೊಂದರೆ ಮಾಡುವಂಥದ್ದು, ಈ ರೀತಿ ಅಡ್ಡಿ ಆತಂಕಗಳು ಕಟಕ ರಾಶಿಯಿಂದ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ರಾಹುಗ್ರಹದಿಂದ
ನಿಮಗೆ ಇಲ್ಲಿ ಸಮಸ್ಯೆಗಳು ಆಗಬಹುದು. ಇದರ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಚತುರ್ಥ ಸ್ಥಾನಾಧಿಪತಿಯಾಗಿ ಶುಕ್ರ ಗ್ರಹ ಲಾಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಆ ಸ್ಥಾನದಲ್ಲಿ ಲಾಭದ ಫಲವನ್ನು ನೀಡ್ತಾರೆ. ಮಾತೃ ಸಂಬಂಧ, ಗೃಹ ಸಂಬಂಧ, ಭೂಮಿ ಮತ್ತು ಯಾವುದೇ ಒಂದು ವಿಷಯದ ಬಗ್ಗೆಯೂ ಸ್ವಸ್ಥಾನ ಅಂದರೆ ಮನೆಯ ವಿಷಯಗಳಲ್ಲಿ ಒಳ್ಳೆ ಫಲವನ್ನು ನೀಡುತ್ತಾರೆ. ಲಾಭ ಸ್ಥಾನದಲ್ಲಿ ಇರುವಂತಹ ಶುಕ್ರ ಗ್ರಹ ಮುಖ್ಯವಾಗಿ ಯಾವ ವಿಷಯಗಳಿಗೆ ಲಾಭವನ್ನು ನೀಡುತ್ತಾರೆ. ಕಟಕ ರಾಶಿಯವರು ನೀವೇನಾದರೂ ಬ್ಯೂಟಿಷಿಯನ್ ಆಗಿದ್ದರೆ, ನಟನೆಯನ್ನು ಮಾಡುವವರಾಗಿದ್ದರೆ, ಫ್ಯಾಷನ್ ವಸ್ತ್ರ ವಿನ್ಯಾಸವನ್ನು ಮಾಡುವವರಾಗಿದ್ದರೆ, ಅಥವಾ ವುಮೆನ್ಸ್ ಪ್ರಾಡಕ್ಟ್ಸನ್ನು ಉತ್ಪಾದನೆ ಮಾಡುವವರಾಗಿದ್ದರೆ, ಆ ಘಟಕಗಳಲ್ಲಿ ಕೆಲಸ ಮಾಡುವವರಾಗಿದ್ದರು, ಅಥವಾ ಆ ಪ್ರಾಡಕ್ಟ್ಸನ್ನು ಸೇಲ್ ಮಾಡುವವರಾಗಿದ್ದರು, ಈ ಎಲ್ಲ ಒಂದು ವಿಷಯಗಳಿಗೂ ಹೆಚ್ಚು ಲಾಭದ ಫಲವನ್ನು ಶುಕ್ರ ಗ್ರಹ ಇಲ್ಲಿ ನೀಡುತ್ತಾರೆ. ಅಂದರೆ ಉದ್ಯೋಗದ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರಗಳಿಗೆ ಹೆಚ್ಚು ಒಳ್ಳೆಯ ಫಲವನ್ನು ಶುಕ್ರ ಗ್ರಹ ನೀಡುತ್ತಾರೆ. ಇಲ್ಲಿ ನಿಮ್ಮ ದಶಮ ಸ್ಥಾನಾಧಿಪತಿ ಕರ್ಮಸ್ಥಾನಾಧಿಪತಿಯಾಗಿ ಕುಜಗ್ರಹ ದ್ವಿತೀಯ ಸ್ಥಾನ ಸಿಂಹರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಮತ್ತು ಇಲ್ಲಿ ಸೂರ್ಯಗ್ರಹ ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ನಿಮಗೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಇರೋದಿಲ್ಲ. ಪ್ರಾರಂಭದ 15 ದಿನಗಳು ನಿಮಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಆ ನಂತರದಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು, ಅಥವಾ ಕೊಟ್ಟಂಥ ಕೆಲಸವನ್ನು ಮಾಡುವುದಕ್ಕಾಗ್ಬೋದು, ಅಥವಾ ಗೌರವ ಹೆಸರಿಗೆ ಆಗ್ಬೋದು, ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಭಾಗ್ಯ ಅಂದರೆ ಅದೃಷ್ಟ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಈಗಾಗಲೇ ಆಗ್ತಾ ಇದ್ದು ನಿಮ್ಮ ಅದೃಷ್ಟಕ್ಕಾಗಿ ಅಡೆತಡೆಗಳು ಬರ್ತಾ ಇದ್ದರೂ ನೀವು ಈಶ್ವರನನ್ನು ಪ್ರಾರ್ಥನೆ ಮಾಡಬೇಕು. ಓಂ ನಮಃ ಶಿವಾಯವನ್ನು ಹೆಚ್ಚಾಗಿ ಪಠನೆ ಮಾಡುವವರಾಗಿದ್ದರೆ, ಈಶ್ವರ ಭಕ್ತರಾಗಿದ್ದರೆ ಇಲ್ಲಿ ಹೆಚ್ಚು ಶನಿ ನಿಮಗೆ ಸಮಸ್ಯೆಗಳನ್ನು ನೀಡೋದಿಲ್ಲ. ಭಾಗ್ಯಕ್ಕಾಗಿ ಅದೃಷ್ಟಕ್ಕಾಗಿ ಅನುಕೂಲವನ್ನೇ ಮಾಡಿಕೊಡ್ತಾರೆ ಈ ಗ್ರಹ. ವ್ಯಾಪಾರ ವ್ಯವಹಾರಸ್ಥರಿಗೆ ಶುಕ್ರ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಮತ್ತು ಶನಿ ಭಾಗ್ಯಸ್ಥಾನ ನವಮಸ್ಥಾನದಲ್ಲಿ ಇರೋದ್ರಿಂದ ಅನುಕೂಲಗಳು ಆಗುತ್ತೆ. ಪತಿ ಪತ್ನಿ ಪಾರ್ಟ್ನರ್ಶಿಪ್ ಈ ಸಂಬಂಧಪಟ್ಟಂತೆ ಪತಿ ಪತ್ನಿ ನಡುವೆ ಮಧ್ಯಮ ಫಲಗಳು ದೊರೆಯುತ್ತೆ. ಬುಧ ಗ್ರಹ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಸೂರ್ಯಗ್ರಹವು ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಮತ್ತು ಬುಧ ಗ್ರಹ ತೃತೀಯ ಸ್ಥಾನಾಧಿಪತಿಯಾಗಿ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಬರವಣಿಗೆಗೆ ಸಂಬಂಧಪಟ್ಟಂತೆ ಮಾತನಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಫಲವನ್ನು ನೀಡುತ್ತಾರೆ. ಮತ್ತು ಸಮೀಪ ಅಂದರೆ ಹತ್ತಿರದವರು ಹಾಗೂ ಒಡ ಹುಟ್ಟಿದವರು ಇವರ ವಿಷಯಗಳಿಗೂ ಒಳ್ಳೆ ಫಲವನ್ನು ನೀಡ್ತಾರೆ. ಮಿತ್ರರು ಮನೆಗೆ ಬರುವಂತೆಯೂ ಮತ್ತು ನಿಮ್ಮನ್ನು ಭೇಟಿಯಾಗುವಂತೆಯೂ ಈ ರೀತಿ ಒಳ್ಳೆ ಫಲವನ್ನು ಈ ಗ್ರಹ ನೀಡ್ತಾರೆ. ಕಟಕ ರಾಶಿಯವರಿಗೆ ಪ್ರಾರಂಭದಲ್ಲಿ ಬುಧ ಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ. ಆನಂತರದಲ್ಲಿ ವಿಷ್ಣು ಅಷ್ಟೋತ್ತರವನ್ನು ನಿತ್ಯನೂ ಪಠನೆ ಮಾಡೋದ್ರಿಂದ 18ನೇ ದಿನಾಂಕದಿಂದ ವಕ್ರವಾಗಿ ಸಂಚರಿಸಿದರೂ ನಿಮಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಆಗೋದಿಲ್ಲ. ಈ ರೀತಿ ಈ ಮಾಸದಲ್ಲಿ ಕಟಕ ರಾಶಿಯವರಿಗೆ ಗ್ರಹಗಳ ಫಲ ಇದೆ. ಮಧ್ಯಮವಾದಂತಹ ಫಲಗಳು ಕಟಕ ರಾಶಿಯವರಿಗೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ ನಾವು ತಿಳಿಸಬಹುದು. ಪ್ರತಿಯೊಬ್ಬ ಕಟಕ ರಾಶಿಯವರಿಗೂ ಶುಭವಾಗಲಿ. ಸಿಂಹರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿಯಾಗಿ ಸೂರ್ಯಗ್ರಹ ಲಾಭಸ್ಥಾನ 11ನೇ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಪ್ರಾರಂಭದ 15 ದಿನಗಳು ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ. ಮಾಸದಲ್ಲಿ ಇಲ್ಲಿ ಫಲಗಳನ್ನು ನೋಡುವಾಗ ಮಧ್ಯಭಾಗದ ನಂತರದಲ್ಲಿ ಅಷ್ಟು ಒಳ್ಳೆ ಫಲಗಳಿರೋದಿಲ್ಲ. ಪ್ರಾರಂಭದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಏಕೆಂದರೆ ಇಲ್ಲಿ ಸೂರ್ಯಗ್ರಹ ಲಾಭಸ್ಥಾನದಲ್ಲಿ ಸಂಚರಿಸ್ತಾರೆ ಮತ್ತು ಶುಕ್ರಗ್ರಹ ದಶಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಉದ್ಯೋಗದ ವಿಷಯದಲ್ಲಿ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗುತ್ತೆ ಮತ್ತು ಗೌರವ ಪ್ರತಿಷ್ಠೆ ಇವೆಲ್ಲವನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಶುಕ್ರಗ್ರಹ ನಿಮ್ಮ ಉದ್ಯೋಗದ ವಿಷಯದಲ್ಲಿ ನೀಡುತ್ತಾರೆ. ನೀವು ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ನಿಮ್ಮ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಪ್ರಶಂಸೆ ಮತ್ತು ನೀವು ಇತರರೊಂದಿಗೆ ಇತರರನ್ನು ಆಕರ್ಷಿಸುವಂತೆ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ
ಕೆಲಸ ಕಾರ್ಯಗಳನ್ನು ಮಾಡಿಕೊಡುವುದಕ್ಕೆ ಇಲ್ಲಿ ಶುಕ್ರ ಗ್ರಹ ಒಳ್ಳೆ ಫಲವನ್ನು ದಶಮದಲ್ಲಿ ಕರ್ಮಸ್ಥಾನದಲ್ಲಿ ನೀಡ್ತಾರೆ ಮತ್ತು ನಿಮ್ಮ ಪ್ರಯತ್ನಗಳಲ್ಲಿ ಸಕ್ಸಸ್ ಆಗುವಂತೆ ಸೂರ್ಯಗ್ರಹ ಫಲವನ್ನು ನೀಡ್ತಾರೆ. ಆದರೆ ಸೂರ್ಯಗ್ರಹ 16ನೇ ದಿನಾಂಕ ಕಟಕ ರಾಶಿ ವ್ಯಯಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಲಿಕ್ಕೆ ಆರಂಭ ಆಗುತ್ತೆ ಮತ್ತು ದಶಮ ಸ್ಥಾನದಲ್ಲಿ ಕರ್ಮಸ್ಥಾನಾಧಿಪತಿ ಶುಕ್ರ ಅಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆ ನಂತರದಲ್ಲಿ ಶುಕ್ರಗ್ರಹ ಲಾಭಸ್ಥಾನವನ್ನು ಪ್ರವೇಶಿಸ್ತಾರೆ. ಅಂದರೆ ಮಾಸದ ಕೊನೆಯ ವಾರದಲ್ಲಿ ಶುಕ್ರ ಅಲ್ಲಿ ಲಾಭಸ್ಥಾನದಲ್ಲಿಯೂ ಒಳ್ಳೆಯ ಫಲವನ್ನು ನೀಡುತ್ತಾರೆ. ಆದರೆ ಸೂರ್ಯಗ್ರಹ ಇಲ್ಲಿ 12ನೇ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಆಗುತ್ತೆ. ಇಲ್ಲಿ ಏನಾದರೂ ಡಿಲೇ ಆಗುತ್ತೆ, ಮುಂದುವರಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರಾರಂಭದ 2 ವಾರಗಳಲ್ಲಿ ನಿಮ್ಮ ಏನು ಯೋಜನೆಗಳಿರುತ್ತೆ ಅದನ್ನು ನೀವು ಮಾಡೋದ್ರಿಂದ ಸಕ್ಸಸ್ ಆಗ್ತೀರಾ. ನಿಮ್ಮ ಜನ್ಮ ರಾಶಿಯಲ್ಲಿಯೇ ಕುಜಗ್ರಹ ಕೇತುಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಚತುರ್ಥ ಸ್ಥಾನಾಧಿಪತಿಯಾಗಿ ಕುಜಗ್ರಹ ಜನ್ಮರಾಶಿಯಲ್ಲಿ ಪೀಡಿತ ಆಗಿರೋದ್ರಿಂದ ವಾಹನಗಳಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಭೂಮಿ ಸಂಬಂಧಪಟ್ಟಂತೆ ಮನೆಯ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕುಜಗ್ರಹ ಒಳ್ಳೆ ಫಲವನ್ನೇ ನೀಡುತ್ತಾರೆ. ಆದರೆ ವಾಹನಗಳಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಜಾಗೃತಿ ತೆಗೆದುಕೊಳ್ಬೇಕು. ಹೆಚ್ಚಾಗಿ ಸೂರ್ಯಗ್ರಹ ಕಟಕ ರಾಶಿಯನ್ನು ಪ್ರವೇಶಿಸಿದ ನಂತರ ಅಲ್ಲಿ ವ್ಯಯಸ್ಥಾನದಲ್ಲಿ ರಾಶ್ಯಾಧಿಪತಿಯು ಸಂಚಾರ ಮಾಡೋದ್ರಿಂದ ಚತುರ್ಥ ಸ್ಥಾನಾಧಿಪತಿ ಕುಜಗ್ರಹ ಪೀಡಿತ ಆಗಿರೋದ್ರಿಂದ ಅಷ್ಟಮದಲ್ಲಿ ಶನಿ ಸಂಚಾರ, ಸಪ್ತಮದಲ್ಲಿ ರಾಹು ಸಂಚಾರ, ಈ ಗ್ರಹಗಳ ಕಾಂಬಿನೇಷನ್ ಅಷ್ಟು ಒಳ್ಳೆ ಫಲವನ್ನು ನೀಡೋದ್ರಿಲ್ಲ. ಹಾಗಾಗಿ ಸಿಂಹರಾಶಿಯವರು ಹೆಚ್ಚಿನ ಜಾಗೃತಿಯನ್ನು ನಿಮ್ಮ ಬಗ್ಗೆ ನೀವು ತೆಗೆದುಕೊಳ್ಬೇಕಾಗುತ್ತೆ. ಸೆಲ್ಫ್ ಕೇರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೊರಗೆ ಹೋಗುವಾಗ ಅಥವಾ ಮನೆಯಲ್ಲಿ, ಮುಖ್ಯವಾಗಿ ಅಡುಗೆ ಮನೆಯಲ್ಲೇ ಆಗ್ಬೋದು, ಯಾವುದಾದರೂ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಕುಜಗ್ರಹ ರಕ್ತ ಹೊರಗೆ ಬರುವಂತೆ, ಅಂದರೆ ಗಾಯಗಳಾಗುವಂತೆ ಪೀಡಿತ ಆದಾಗ ಈ ರೀತಿ ಫಲವನ್ನು ನೀಡ್ತಾರೆ. ಏನಾದರೂ ಇಲ್ಲಿ ಸಮಸ್ಯೆಗಳು ಆಗುವಂತೆ, ದೊಡ್ಡದಾಗಿ ಆಗಬೇಕು ಅಂತ ಇಲ್ಲ, ಆದರೆ ಚಿಕ್ಕದಾಗಿಯೂ ಇಲ್ಲಿ ಸಮಸ್ಯೆಗಳು ಬರಬಹುದು. ಈ ರೀತಿ ನಿಮಗೆ ನಿಮ್ಮ ಜನ್ಮ ಜಾತಕದಲ್ಲಿ ಒಳ್ಳೆಯ ಯೋಗಕಾರಕರ ದಶಾಕಾಲ ಭುಕ್ತಿ ಕಾಲಗಳು ನಡೀತಾ ಇದ್ದರೆ ಹೆಚ್ಚಿನ ಸಮಸ್ಯೆಗಳಾಗುವುದಿಲ್ಲ. ಮಾರಕ ಗ್ರಹಗಳ ದಶಾಭುಕ್ತಿ ಕಾಲಗಳು ನಿಮಗೆ ನಡೀತಾ ಇದ್ದರೆ ಆಗ ಹೆಚ್ಚಿನ ಸಮಸ್ಯೆಗಳು ಈ ಗೋಚಾರವು ಕೆಟ್ಟಾಗ ನಿಮಗೆ ಬರುತ್ತೆ. ಹಾಗಾಗಿ ಸೆಲ್ಫ್ ಕೇರ್ ಅನ್ನೋದು ಸಿಂಹರಾಶಿಯವರಿಗೆ ತುಂಬ ಮುಖ್ಯವಾಗಿರುತ್ತೆ. ನಿಮ್ಮ ಮೇಲೆ ನಿಮಗೆ ಗಮನ ಇರಬೇಕು. ಯಾವಾಗ ಮನುಷ್ಯನಿಗೆ ಪ್ರಜ್ಞೆ ಸರಿಯಾಗಿ ವರ್ಕ್ ಆಗಲ್ಲ, ನಿಮ್ಮ ಬಗ್ಗೆ ನಿಮಗೆ ಸರಿಯಾದ ನಿಗಾ ಇರಲ್ಲ, ಆಗ ಏನಾದರೂ ವ್ಯತ್ಯಾಸಗಳು ಆಗುವಂತಹ ಸಾಧ್ಯತೆಯಲ್ಲಿ ಹೆಚ್ಚಿರುತ್ತೆ. ಪತಿ ಪತ್ನಿ ವಿಷಯದಲ್ಲಿಯೂ, ನಿಮ್ಮ ಪಾರ್ಟ್ನರ್ ವಿಷಯದಲ್ಲಿಯೂ ಇಲ್ಲಿ ಏನಾಗುತ್ತೆ, ಕುಜಗ್ರಹ ಸಪ್ತಮವನ್ನು ದೃಷ್ಟಿಸೋದ್ರಿಂದ, ಅಷ್ಟಮವನ್ನು ದೃಷ್ಟಿಸೋದ್ರಿಂದ ಸಂಬಂಧಗಳಲ್ಲಿ ಏನಾದರೂ ಕಲಹಗಳು ಆಗುವಂತೆ, ನೀವೇ ಉದ್ವೇಗಕ್ಕೆ ಒಳಗಾಗುವಂತೆ, ಇಲ್ಲಿ ನಿರ್ಧಾರಗಳಲ್ಲಿ ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಈ ರೀತಿ ಕುಜಗ್ರಹವು ಫಲವನ್ನು ನೀಡ್ತಾರೆ. ಕೇತುಗ್ರಹ ಸಪರೇಷನ್, ಅಂದರೆ ಇಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದು ಬೇರಾಗುವುದಕ್ಕೂ, ಯಾವುದೇ ಪಾರ್ಟ್ನರ್ಶಿಪ್ ಆಗ್ಬೋದು, ಪತಿ ಪತ್ನಿ ವಿಷಯದಲ್ಲಾಗ್ಬೋದು, ಈ ರೀತಿ ಈ ಗ್ರಹಗಳು ಫಲವನ್ನು ನೀಡ್ತಾರೆ. ಹಾಗಾಗಿ ಸಂಬಂಧಗಳಲ್ಲಿ ಮುಖ್ಯವಾಗಿ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಅಷ್ಟಮ ಶನಿ ಪ್ರಭಾವವೂ ಆಗಿರೋದ್ರಿಂದ ಬಹಳ ವಿಷಯಗಳಲ್ಲಿ ಸಿಂಹರಾಶಿಯವರು ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಮನೆಯಲ್ಲಿ ನಡೆಯಬಹುದಾದಂತಹ ಶುಭ ಕಾರ್ಯಗಳಿಗೆ ಎಲ್ಲದಕ್ಕೂ ಗುರುಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ. ದೈವಾನುಗ್ರಹ, ದೇವತಾ ಕಾರ್ಯಗಳಿಗೂ ಅಡೆತಡೆಗಳಿದ್ದರೂ ಗುರುಗ್ರಹ ಲಾಭದ ಒಳ್ಳೆಯ ಫಲವನ್ನು ನೀಡುತ್ತಾರೆ. ಶುಕ್ರಗ್ರಹ ದಶಮ ಸ್ಥಾನ ಕರ್ಮ ಉದ್ಯೋಗ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಈ ಮಾಸದಲ್ಲಿ ಮುಖ್ಯವಾಗಿ ವುಮೆನ್ಸ್
ವುಮೆನ್ ಪ್ರಾಡಕ್ಟ್ಸ್ ಯಾರ್ಯಾರು ವ್ಯವಹಾರವಾಗಿ ಬಿಸ್ನೆಸ್ ಆಗಿ ಮಾಡುವವರಿಗೆ, ಫ್ಯಾಷನ್ ವಸ್ತ್ರ ವಿನ್ಯಾಸವನ್ನು ಮಾಡುವವರಿಗೆ, ಬ್ಯೂಟಿಷಿಯನ್ ನಟನೆ ಮಾಡುವವರಿಗೆ, ಇಂಥ ವೃತ್ತಿಯಲ್ಲಿರುವಂಥ ಶುಕ್ರದ ಕಾರಕತ್ವಗಳಲ್ಲಿ ಬರಬಹುದಾದಂತಹ ಫ್ಯಾಷನ್ ಅಲಂಕಾರ ಸಂಬಂಧಪಟ್ಟಂತೆ, ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಈ ಬ್ಯೂಟಿ ಸಂಬಂಧಪಟ್ಟಂತೆ ಸ್ಟೇಜ್ ಡೆಕೋರೇಟರ್ ಆಗಿರ್ತಾರೆ ನೋಡಿ, ಅಂಥವರಿಗೆ ಇಲ್ಲಿ ಒಳ್ಳೆ ಫಲವನ್ನು ಶುಕ್ರ ಗ್ರಹ ನೀಡ್ತಾರೆ. ಅಭಿವೃದ್ಧಿ ಅಂದರೆ ಒಳ್ಳೆ ಹೆಸರು, ಒಳ್ಳೆ ಲಾಭದ ಫಲಗಳನ್ನು ಪಡೆದುಕೊಳ್ಳುವಂತೆ ಶುಕ್ರ ಗ್ರಹ ಕರ್ಮ ಅಂದರೆ ಉದ್ಯೋಗ ಸ್ಥಾನದಲ್ಲಿ ಇಂತೆಲ್ಲ ಉದ್ಯೋಗದಲ್ಲಿರುವವರಿಗೆ ಒಳ್ಳೆಯ ಫಲವನ್ನು ನೀಡ್ತಾರೆ. ಉದ್ಯೋಗದಲ್ಲಿ ಹೆಸರು, ಪ್ರತಿಷ್ಠೆ, ಕೀರ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಈ ಮಾಸ ಶುಕ್ರ ಗ್ರಹ ನಿಮಗೆ ಒಳ್ಳೆ ಫಲವನ್ನು ಸಿಂಹರಾಶಿಯವರಿಗೆ ನೀಡ್ತಾರೆ. ದ್ವಿತೀಯ ಸ್ಥಾನಾಧಿಪತಿಯಾಗಿ ಬುಧ ಗ್ರಹ 12ನೇ ಸ್ಥಾನದಲ್ಲಿ ಇರೋದ್ರಿಂದ ಖರ್ಚಿನ ವಿಷಯದಲ್ಲಿ ಧನಾಭಿವೃದ್ಧಿಗಿಂತ ಖರ್ಚು ಹೆಚ್ಚಾಗುತ್ತೆ. ಮತ್ತು ಅಲ್ಲಿ ಸೂರ್ಯಗ್ರಹವು ಸಂಚರಿಸೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಧನಾಭಿವೃದ್ಧಿಗೂ ಅಡೆತಡೆಗಳು ಆಗುತ್ತೆ. ಈ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತಿಯನ್ನು ತೆಗೆದುಕೊಂಡು ನಿಮ್ಮ ಪ್ರಾರಂಭದ ದಿನಗಳಲ್ಲಿಯೇ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಹೆಚ್ಚು ಸಕ್ಸಸ್ಸನ್ನು ನೀವು ಪಡೆದುಕೊಳ್ಬಹುದು. ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಶಿವನಾರಾಯಣರಲ್ಲಿ ಮಾಡುತ್ತೇನೆ. ಪರಿಹಾರಗಳನ್ನು ನೀವು ತಿಳಿದುಕೊಂಡು ಸರಿಯಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ಜನ್ಮ ಜಾತಕಗಳನ್ನು ಪರಿಶೀಲಿಸಿಕೊಂಡು ಪರಿಹಾರ ಮಾಡಿಕೊಂಡು ನಿಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸೋದ್ರಿಂದ ನಿಮ್ಮ ಉತ್ತಮವಾದಂಥ ಭವಿಷ್ಯಕ್ಕೆ ಈ ಗ್ರಹಗಳು ಒಳ್ಳೆಯ ಫಲವನ್ನು ನೀಡ್ತಾರೆ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ 11ನೇ ಸ್ಥಾನ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸೂಕ್ಷ್ಮತೆಯಿಂದ, ಬುದ್ಧಿವಂತಿಕೆಯಿಂದ ಗಳಿಸಿಕೊಳ್ಳಬಹುದಾದಂತಹ ಲಾಭಕ್ಕೆ ಫಲವನ್ನು ನೀಡ್ತಾರೆ. ಅಂದರೆ ನಿಮ್ಮ ಆಸೆಗಳು ಏನೇ ಇದ್ದರೂ ಪೂರೈಸಿಕೊಳ್ಳುವಂತಹ ಕಾಲ ಆಗಿರುತ್ತೆ. ದಶಮ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಉದ್ಯೋಗ ಮತ್ತು ನೀವು ಯಾವುದೇ ಕ್ಷೇತ್ರದಲ್ಲಿ ವೃತ್ತಿಯಲ್ಲಿದ್ದರೂ ನಿಮ್ಮ ಸ್ಥಾನ ಮಾನಗಳಿಗೆ ಗೌರವವನ್ನು ಗುರುಗ್ರಹ ತಂದುಕೊಡುತ್ತಾರೆ. ದಶಮದಲ್ಲಿ ಗುರುಗ್ರಹದೊಂದಿಗೆ ಸೂರ್ಯಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಇಲ್ಲಿ ಸೂರ್ಯಗ್ರಹವು ಒಳ್ಳೆ ಫಲವನ್ನೇ ನೀಡ್ತಾರೆ. ವ್ಯಯ ಸ್ಥಾನಾಧಿಪತಿ ಆದರೂ ನಿಮ್ಮ ಉದ್ಯೋಗ ವಿಷಯದಲ್ಲಿ ಹೆಚ್ಚಿನ ಸಮಸ್ಯೆಗಳು ಬರೋದಿಲ್ಲ. ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೂ ಸೇವಾ ವೃತ್ತಿಯಲ್ಲಿ ಇರುವವರಿಗೂ ಹೆಚ್ಚಿನ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಬುಧ ಗ್ರಹ ಲಾಭಸ್ಥಾನದಲ್ಲಿ ಸಂಚರಿಸೋದ್ರಿಂದ ಬಹಳ ಬುದ್ಧಿವಂತಿಕೆಯಿಂದ ಬರಬಹುದಾದಂತಹ ಲಾಭದ ಬಗ್ಗೆ ಯೋಚಿಸಿ ಮುಂದುವರಿತೀರಾ. ಆದರೆ 18ನೇ ದಿನಾಂಕದಿಂದ ಬುಧ ಗ್ರಹ ವಕ್ರ ಆಗಿ ಲಾಭಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮಗೆ ಅಲ್ಲಿ ಸ್ವಲ್ಪ ನಿಮ್ಮ ಆಲೋಚನಾ ಸಾಮರ್ಥ್ಯದಲ್ಲಿ ಏನಾದರೂ ಕೊರತೆಗಳು ಆಗ್ಬೋದು. ಥಾಟ್ ಪ್ರೋಸೆಸ್ ಸ್ವಲ್ಪ ಮಟ್ಟಿಗೆ ಯೋಚನೆಗಳು ಸರಿ ಇರೋದಿಲ್ಲ. ಮತ್ತು ಸೂಕ್ಷ್ಮತೆಗಳನ್ನು ಗಮನಿಸುವುದಕ್ಕಾಗಲಿ ಅಥವಾ ಯಾವುದೇ ವಿಷಯಗಳನ್ನು ಗ್ರಹಿಸುವುದಕ್ಕಾಗಲಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆಗಳಾಗುತ್ತೆ. ಹಾಗಾಗಿ ವಿಷ್ಣು ಅಷ್ಟೋತ್ತರವನ್ನು ಪ್ರತಿನಿತ್ಯಲೂ ಪಠನೆ ಮಾಡೋದ್ರಿಂದ ಸಮಸ್ಯೆಗಳು ಆಗೋದಿಲ್ಲ. ಬುಧನ ಈ ವಕ್ರತ್ವದಿಂದ ಬರುವಂತಹ ದೋಷಗಳು ಹೋಗಿ ನಿಮಗೆ ತಾಳ್ಮೆ ಮತ್ತು ಸರಿಯಾಗಿ ಯೋಚಿಸುವಂತಹ ಆಲೋಚನಾ ಸಾಮರ್ಥ್ಯ ಇರುತ್ತೆ. ಕುಜಗ್ರಹ ಅಷ್ಟಮಾಧಿಪತಿಯಾಗಿ, ಅಷ್ಟಮ ಅಂದರೆ ರಹಸ್ಯ ಸ್ಥಾನ, ಆ ಸ್ಥಾನಾಧಿಪತಿಯಾಗಿ 12ನೇ ಸ್ಥಾನದಲ್ಲಿ ಗುಪ್ತವಾಗಿ ಬರಬಹುದಾದಂತಹ ಸಮಸ್ಯೆಗಳನ್ನು ತಿಳಿದು ಸಾಮರ್ಥ್ಯದಿಂದ ನೀವು ಅವುಗಳನ್ನು ಎದುರಿಸುವುದಕ್ಕೆ ಇಲ್ಲಿ ಹಿಡನ್ ಸ್ಟ್ರೆಂತನ್ನು ನಿಮಗೆ ಹೊರಗಿನ ವಿಷಯಗಳಿಗೆ ಕುಜಗ್ರಹ ನೀಡ್ತಾರೆ. ಕುಜಗ್ರಹ ಸ್ಟ್ರೆಂತ್ ಇರುವಂತಹ ಗ್ರಹ ಆಗಿರೋದ್ರಿಂದ ಆದರೂ ಅಡ್ಡಿ ಆತಂಕಗಳು ಇದ್ದಿರುತ್ತೆ. ಆದರೆ ಆ ಸ್ಟ್ರೆಂತನ್ನು ಕುಜಗ್ರಹ ಆ ಸ್ಥಾನದಲ್ಲಿ ನೀಡ್ತಾರೆ. ಕೇತುಗ್ರಹವೂ ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹೊರಗಿನ ಜನರೊಂದಿಗೆ ಕನ್ಯಾ ರಾಶಿಯವರು ಸ್ವಲ್ಪ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ.
ಚತುರ್ಥ ಸ್ಥಾನಾಧಿಪತಿಯಾಗಿ ಗೃಹ ಮತ್ತು ಭೂಮಿ, ಮಾತೃ ಈ ಎಲ್ಲ ಸಂಬಂಧಗಳಲ್ಲಿ ಈ ವಿಷಯಗಳಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ. ಉದ್ಯೋಗಕ್ಕೂ ಒಳ್ಳೆಯ ಫಲವನ್ನು ನೀಡ್ತಾರೆ. ಸಪ್ತಮಾಧಿಪತಿಯಾಗಿ ವ್ಯಾಪಾರ, ವ್ಯವಹಾರ ಈ ವಿಷಯಗಳಲ್ಲಿಯೂ ನಿಮಗೆ ಲಾಭದಾಯಕವಾದಂತಹ ಫಲವನ್ನು ನೀಡ್ತಾರೆ. ದಶಮದಲ್ಲಿ ಗುರುಗ್ರಹ ಮತ್ತು ಲಾಭಸ್ಥಾನದಲ್ಲಿ ಬುಧಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ, ಭಾಗ್ಯಸ್ಥಾನದಲ್ಲಿ ಅದೃಷ್ಟ ಸ್ಥಾನದಲ್ಲಿ ಶುಕ್ರಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಭಾಗ್ಯ ವೃದ್ಧಿಸುತ್ತೆ. ಅದೃಷ್ಟದಿಂದ ಕೆಲಸ ಕಾರ್ಯಗಳು ನಡೆಯುತ್ತೆ. ಧರ್ಮಸ್ಥಾನವೂ ಆಗಿರೋದ್ರಿಂದ ಶುಕ್ರಗ್ರಹ ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಧರ್ಮದಿಂದ ಯೋಚಿಸಿ ನೀವು ಮುಂದುವರಿಯುವಂತೆಯೂ ಇಲ್ಲಿ ಶುಕ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಮಾಸದ ಕೊನೆಯಲ್ಲಿ ಶುಕ್ರಗ್ರಹ ದಶಮ ಸ್ಥಾನಕ್ಕೆ ಪ್ರವೇಶ ಆಗಿ ಅಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಮತ್ತಷ್ಟು ಒಳ್ಳೆ ಫಲವನ್ನೇ ಶುಕ್ರಗ್ರಹ ದಶಮದಲ್ಲಿ ನೀಡ್ತಾರೆ. ಕಷ್ಟಸ್ಥಾನ 6ನೇ ಸ್ಥಾನದಲ್ಲಿ ರಾಹುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಈ ಹಿಂದಿನಿಂದಲೂ ಸೇವಾ ವೃತ್ತಿಯಲ್ಲಿರುವವರಿಗೆ ಬರಬಹುದಾದಂತಹ ಸಮಸ್ಯೆಗಳು ಬರ್ತವೆ. ಆದರೆ ಶತ್ರುಗಳ ವಿರುದ್ಧ ಹೋರಾಡಿ ಅಥವಾ ಅವರ ವಿಷಯಗಳನ್ನು ತಿಳಿದುಕೊಂಡು ತಂತ್ರಗಳನ್ನಾದರೂ ಮಾಡಿ ಗೆಲ್ಲುವಂತಹ ಸಾಮರ್ಥ್ಯವನ್ನು ರಾಹುಗ್ರಹ ನಿಮಗೆ ನೀಡ್ತಾರೆ. ಸಪ್ತಮದಲ್ಲಿ ಪತಿ ಪತ್ನಿ ವಿಷಯದಲ್ಲಿ ಒಳ್ಳೆ ಫಲವನ್ನೇ ನೀಡ್ತಾರೆ. ಅಂದರೆ ಸಪ್ತಮಾಧಿಪತಿಯಾಗಿ ಗುರುಗ್ರಹ ದಶಮದಲ್ಲಿ ಇರೋದ್ರಿಂದ, ಸಪ್ತಮದಲ್ಲಿ ಶನಿಗ್ರಹ ಇರೋದ್ರಿಂದ ಅಲ್ಲಿ ಸಂಚಾರ ಮಾಡೋದ್ರಿಂದ ಶನಿಗ್ರಹ ನಿಮಗೆ ಶಿಸ್ತುಬದ್ಧವಾದಂತಹ ದಾಂಪತ್ಯ ಆಗ್ಬೋದು ಅಥವಾ ರಿಲೇಷನ್ಶಿಪ್ ಆಗ್ಬೋದು, ಇದರ ಬಗ್ಗೆ ಇಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಸೆಕ್ಯೂರ್ ಆಗಿ ಯೋಚಿಸುವಂತಹ ಫಲವನ್ನು ನೀಡ್ತಾರೆ. ಹೆಚ್ಚು ಸಮಸ್ಯೆಗಳನ್ನು ನೀಡೋದಿಲ್ಲ, ಆದರೆ ಶಿಸ್ತುಬದ್ಧವಾದಂತಹ ಜೀವನ ಸೆಕ್ಯೂರ್ ಆಗಿ ಅಲ್ಲಿ ಶನಿಗ್ರಹ ನಿರ್ಮಾಣ ಆಗುವಂತಹ ಫಲವನ್ನು ನೀಡ್ತಾರೆ. ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಈ ಮಾಸದಲ್ಲಿ ಉದ್ಯೋಗ ಮತ್ತು ವ್ಯಾಪಾರ, ವ್ಯವಹಾರಸ್ಥರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಪತಿ ಪತ್ನಿ ಸಂಬಂಧಪಟ್ಟಂತೆ ಈ ಎಲ್ಲ ವಿಷಯಗಳಿಗೂ ಮತ್ತು ಬರಬಹುದಾದಂತಹ ಲಾಭ ಧನಾಭಿವೃದ್ಧಿಗೂ ಶುಕ್ರಗ್ರಹ ಭಾಗ್ಯದಲ್ಲಿ ಇರೋದ್ರಿಂದ ಎಲ್ಲ ವಿಷಯಗಳಿಗೂ ಕನ್ಯಾ ರಾಶಿಯವರಿಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ಕುಜಗ್ರಹ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಸಂಚಾರ ಆಗೋದ್ರಿಂದ ಹೊರಗಿನ ಜನರಿಂದ ಕೆಲವು ಸಮಸ್ಯೆಗಳನ್ನು, ಅಡೆತಡೆಗಳನ್ನು, ಅಡ್ಡಿ ಆತಂಕಗಳನ್ನು ಎದುರಿಸಬೇಕಾಗುತ್ತೆ. ಅದಕ್ಕೆ ಬೇಕಾಗುವ ಸಾಮರ್ಥ್ಯವನ್ನು ಕುಜಗ್ರಹವೇ ಕನ್ಯಾ ರಾಶಿಯವರಿಗೆ ನೀಡ್ತಾರೆ. ಈ ಮಾಸದಲ್ಲಿ ಬಹಳಷ್ಟು ವಿಷಯಗಳಲ್ಲಿ ಕನ್ಯಾ ರಾಶಿಯವರು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೂ ಶುಭವಾಗಲಿ. ತುಲಾ ರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಶುಕ್ರಗ್ರಹ ಅಷ್ಟಮ ಸ್ಥಾನದಲ್ಲಿ ಸ್ವರಾಶಿ ವೃಷಭ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಇಚ್ಛೆ ಯಾವ ರೀತಿ ಇರಲಿದೆ ಮತ್ತು ನಿಮ್ಮ ಮನಸ್ಸಿನ ಪ್ರಭಾವ ಯಾವ ರೀತಿ ಆಗಲಿದೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶುಕ್ರನ ಪ್ರಭಾವ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ತಿಳಿಬೇಕಾಗುತ್ತೆ. ಶುಕ್ರಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಜನ್ಮ ರಾಶ್ಯಾಧಿಪತಿಯೇ ಆಗಿರೋದ್ರಿಂದ ಆ ಅಷ್ಟಮ ಸ್ಥಾನವು ಏನನ್ನು ಸೂಚಿಸುತ್ತೆ? ಅಷ್ಟಮ ಸ್ಥಾನ ಅಂದರೆ ರಹಸ್ಯ ಸ್ಥಾನ, ಆಯುಷ್ಯ ಸ್ಥಾನ, ಚಾಲೆಂಜಸ್ಸನ್ನು ನೀಡುವ ಸ್ಥಾನ, ಅಡೆತಡೆಗಳನ್ನು ನೀಡುವ ಸ್ಥಾನ. ಈ ಸ್ಥಾನವೂ ಆಗಿರೋದ್ರಿಂದ ಇಲ್ಲಿ ಆಯುಷ್ಯ ಸ್ಥಾನ ಸಂಬಂಧಪಟ್ಟಂತೆ, ಆಯುಷ್ಯ ಸಂಬಂಧಪಟ್ಟಂತೆ ರಹಸ್ಯವನ್ನು ತಿಳಿಯುವ ಆಸಕ್ತಿ, ಜನ್ಮ ರಾಶ್ಯಾಧಿಪತಿಯಾಗಿ ಜನ್ಮ ರಹಸ್ಯವನ್ನು ತಿಳಿಯುವ ಆಸಕ್ತಿಯನ್ನು, ಇಚ್ಛೆಯನ್ನು ಉತ್ಪತ್ತಿ ಮಾಡ್ತಾರೆ ತುಲಾರಾಶಿಯವರ ಮನಸ್ಸಿನಲ್ಲಿ. ಅಂದರೆ ಮಿಸ್ಟರೀಸ್ ಆಫ್ ಲೈಫ್ ಆ್ಯಂಡ್ ಡೆತ್ ಇದರ ಬಗ್ಗೆ ಆಸಕ್ತಿ ನಿಮಗೆ ಬರುತ್ತೆ. ರಹಸ್ಯವಾಗಿ ತಿಳಿಯುವಂತಹ ಆಸಕ್ತಿ ಬರುತ್ತೆ. ಇತರರ ರಹಸ್ಯಗಳನ್ನು ತಿಳಿಯುವಂತಹ, ಭೇದಿಸುವಂತಹ ಇಲ್ಲಿ ಶುಕ್ರನ ಫಲವು ಸಿಗುತ್ತೆ. ಇದರಿಂದ ನಿಮಗೇನಾಗುತ್ತೆ, ಇತರರ ರಹಸ್ಯ ತಿಳಿಯೋದ್ರಿಂದ ನಂಬಿಕೆ ಇಟ್ಟವರ ಬಗ್ಗೆ ನಿಮಗೆ ಆ ನಂಬಿಕೆ ಕಡಿಮೆ ಆಗ್ಬೋದು, ಇದರಿಂದ ಬೇಸರ ಆಗ್ಬೋದು. ಚಾಲೆಂಜಸ್ಸನ್ನು ನೀವು ತೆಗೆದುಕೊಂಡು ಮುಂದುವರಿತೀರ. ಏಕೆಂದರೆ
10ನೇ ಸ್ಥಾನ ಕರ್ಮಸ್ಥಾನದಲ್ಲಿ ಬುಧ ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಬುಧ ಗ್ರಹ ಇತರರಿಗೆ ವಿಷಯಗಳನ್ನು ಕನ್ವೆ ಮಾಡುವುದಾಗ್ಬೋದು ಅಥವಾ ಅಪ್ರೋಚ್ ಮಾಡುವಂತಹ ಟ್ಯಾಲೆಂಟ್ ಇದನ್ನು ಬುಧ ಗ್ರಹ ನೀಡ್ತಾರೆ. ಆ ಸ್ಥಾನದಲ್ಲಿ ಪಬ್ಲಿಕ್ ಇಮೇಜ್ ಅಂದರೆ ಗೌರವ ಮತ್ತು ನಿಮ್ಮ ಯಾವುದೇ ಪ್ರಯತ್ನ ಕಾರ್ಯಗಳಿಗೆ ಬುದ್ಧಿವಂತಿಕೆಯಿಂದ ಮುಂದುವರಿಯಂತೆ ಬುಧ ಗ್ರಹ ಫಲವನ್ನು ನೀಡ್ತಾರೆ. ಬುಧ ಗ್ರಹ ಭಾಗ್ಯ ಮತ್ತು ಧರ್ಮ ಸ್ಥಾನಾಧಿಪತಿಯೂ ಆಗಿರೋದ್ರಿಂದ ಧರ್ಮದಿಂದ ನ್ಯಾಯದಿಂದ ವಿಷಯಗಳಲ್ಲಿ ನೀವು ಜನರೊಂದಿಗೆ ಅಪ್ರೋಚ್ ಮಾಡುವಂತೆ ಇಲ್ಲಿ ಮುಂದುವರಿಯುವಂತೆ ಒಳ್ಳೆ ಫಲವನ್ನೇ ಬುಧ ಗ್ರಹ ನೀಡ್ತಾರೆ. ಧರ್ಮಸ್ಥಾನದಲ್ಲಿ ತೃತೀಯ ಮತ್ತು ಷಷ್ಠಾಧಿಪತಿಯಾದಂತಹ ಗುರುಗ್ರಹ ಧರ್ಮಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಡ ಹುಟ್ಟಿದವರು ಮಿತ್ರರು ಶತ್ರುಗಳಿಂದಲೂ ಒಳ್ಳೆ ಫಲವನ್ನು ಪಡೆದುಕೊಳ್ಳುವಂತಹ ಈ ಒಂದು ವರ್ಷದ ಕಾಲದ ಫಲವನ್ನು ಗುರುಗ್ರಹ ನೀಡುತ್ತಾರೆ. ಎಲ್ಲ ಒಂದು ಶುಭ ಆರಂಭಗಳಿಗೂ ವಿದ್ಯೆ ಆರಂಭಗಳಿಗೂ ಉನ್ನತವಾದುದನ್ನು ಗಳಿಸಿಕೊಳ್ಳುವಂತಹ ಕಾಲದ ಫಲವನ್ನು ಗುರುಗ್ರಹ ನೀಡ್ತಾರೆ. ನಿಮ್ಮ ಜನ್ಮ ಜಾತಕದಲ್ಲಿ ಯೋಗಕಾರಕರ ದಶಾಭುಕ್ತಿಗಳು ನಡೀತಾ ಇದ್ದರೆ ಗುರುಗ್ರಹ ಉತ್ತಮ ಫಲವನ್ನೇ ಈ ವರ್ಷ ಪೂರ್ಣ ನೀಡ್ತಾರೆ. ಇಲ್ಲಿ ಲಾಭಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಧರ್ಮಸ್ಥಾನ ಅಂದರೆ ಅದೃಷ್ಟ ಭಾಗ್ಯಸ್ಥಾನದಲ್ಲಿ ಗುರುಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಸರ್ಕಾರಿ ಉದ್ಯೋಗಸ್ಥರಿಗೂ ಹೆಚ್ಚು ಯಾವುದೇ ಸಮಸ್ಯೆಗಳಿರೋದಿಲ್ಲ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಸ್ಥಾನ ಮಾನ ಹೆಸರು ಪ್ರಶಂಸೆಯನ್ನು ನೀವು ಪಡೆದುಕೊಳ್ತೀರಾ. ನಿಮ್ಮ ಇಚ್ಛೆಯಂತೆ ಇಲ್ಲಿ ಒಳ್ಳೆಯ ಫಲಗಳು ಸಿಗಲಿವೆ. ಹಾಗೆ ಸಪ್ತಮ ಸ್ಥಾನಾಧಿಪತಿಯಾದಂತಹ ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಧನಾಭಿವೃದ್ಧಿಗೂ ಒಳ್ಳೆಯ ಫಲ ಸಿಗುತ್ತೆ. ಸಪ್ತಮಾಧಿಪತಿಯಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಂತಹ ನಿಮಗೆ ಯಾವುದೇ ಕ್ಷೇತ್ರದಲ್ಲಿ ಆದರೂ ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಜುಲೈ ಮಾಸದ ಕೊನೆಯ ವಾರದಲ್ಲಿ ಶುಕ್ರ ಗ್ರಹ ಭಾಗ್ಯಸ್ಥಾನವನ್ನು ಪ್ರವೇಶಿಸಿ ಗುರುಗ್ರಹದೊಂದಿಗೆ ಸಂಚಾರ ಮಾಡ್ತಾರೆ. ಆ ಕಾಲದಲ್ಲಿಯೂ ಬಹಳಷ್ಟು ವಿಷಯಗಳಲ್ಲಿ ಶುಕ್ರನಿಂದ ಮತ್ತು ಗುರುವಿನಿಂದ ಆ ಕಂಜಕ್ಷನಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ರಾಶ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚರಿಸುವುದು ಒಳ್ಳೆಯದೇ, ಒಳ್ಳೆ ಫಲಗಳನ್ನೇ ನೀಡ್ತಾರೆ. ಶನಿ ಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಯಾವುದೇ ಒಂದು ಚಾಲೆಂಜಸ್ ಬಂದರೂ ಹಾರ್ಡ್ ವರ್ಕ್ ಮಾಡ್ತೀರಾ ಮತ್ತು ನಿಮ್ಮ ಇತರ ಕೆಲಸ ಕಾರ್ಯಗಳಲ್ಲಿಯೂ ಶ್ರಮ ಎನರ್ಜಿಯನ್ನು ನೀವು ಸರಿಯಾಗಿ ಬಳಕೆ ಮಾಡುವಂತೆ ಇಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಹಾರ್ಡ್ ವರ್ಕ್ ಮಾಡ್ತೀರಾ. ಸೇವಾ ವೃತ್ತಿಯಲ್ಲಿ ಇರುವವರಿಗೂ ಹೆಚ್ಚೇನು ಸಮಸ್ಯೆಗಳು ಇಲ್ಲ. ವಿದ್ಯಾರ್ಥಿಗಳಿಗೆ ರಾಹುಗ್ರಹ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಸು ಏಕಾಗ್ರತೆಯನ್ನು ತಪ್ಪಿದ್ದರೂ ನೀವು ಗುರು ದೃಷ್ಟಿ ಇರೋದ್ರಿಂದ ಏಕಾಗ್ರತೆಯಿಂದ ಓದಲಿಕ್ಕೆ ಆರಂಭಿಸಿದರೆ ಯಾವುದೇ ಸಮಸ್ಯೆಗಳಾಗಲ್ಲ. ತುಲಾರಾಶಿಯವರಿಗೆ ಈ ಗ್ರಹಗಳು ಬಹಳಷ್ಟು ಒಳ್ಳೆ ಫಲಗಳನ್ನೇ ನೀಡ್ತಾ ಇದ್ದಾರೆ. ಕೇತು ಗ್ರಹ ಲಾಭಸ್ಥಾನದಲ್ಲಿ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳುವಂತಹ ಲಾಭದ ಫಲವನ್ನು ನೀಡ್ತಾರೆ. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಜುಲೈ ಮಾಸದಲ್ಲಿ ಶುಕ್ರ ಗ್ರಹ ಅಷ್ಟಮದಲ್ಲಿದ್ದರೂ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಫಲವನ್ನೇ ನೀಡ್ತಾರೆ. ಯಾವಾಗಲೂ ಸಾಮಾಜಿಕವಾಗಿ ಆಗ್ಬೋದು ಅಥವಾ ಸುತ್ತಮುತ್ತಲಿನ ವಿಷಯಗಳಾಗ್ಬೋದು ಅಥವಾ ನಿಮ್ಮ ಬಗ್ಗೆನೇ ಆಗಿರ್ಬೋದು. ಇದನ್ನು ತಿಳಿದುಕೊಂಡಾಗ ಆತ್ಮಾವಲೋಕನ ಅಂದರೆ ರಹಸ್ಯ ವಿಷಯಗಳನ್ನು ನಾವು ತಿಳಿತಾ ಹೋದಾಗ ನಾವು ಪರ್ಫೆಕ್ಟ್ ಆಗ್ತೀವಿ ಎಲ್ಲ ವಿಷಯಗಳಿಗೂ. ಮತ್ತು ಕೆಲವು ಸಹಜವಾಗಿ ಬರಬಹುದಾದಂತಹ ಸಂತೋಷಕ್ಕೆ ಈ ವಿಷಯಗಳು ಕಾರಣವಾಗುತ್ತೆ. ಇದೆಲ್ಲ ವಿಷಯಗಳ ಬಗ್ಗೆ ಒಳ್ಳೆಯ ಕಾಲವಾಗಿರುತ್ತೆ. ಶುಕ್ರ ಅಷ್ಟಮದಲ್ಲಿ ಸಂಚರಿಸಿದರೂ ಧನಾಭಿವೃದ್ಧಿ ಆಗ್ಬೋದು. ನಿಮ್ಮ ಕುಟುಂಬದ ಜೀವನ ಇದಕ್ಕೂ ಶುಕ್ರ ಗ್ರಹ ಆ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಪತ್ನಿ ವಿಷಯದಲ್ಲಿಯೂ ಕುಜಗ್ರಹ ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಸಮಸ್ಯೆಗಳಿಲ್ಲ. ಶುಕ್ರ ಗ್ರಹ ಅಷ್ಟಮದಲ್ಲಿ ಸಂಚಾರ ಮಾಡುವಾಗ
ರಹಸ್ಯ ಆನಂದವನ್ನು ನೀಡ್ತಾರೆ. ಅಂದರೆ ರಹಸ್ಯವಾಗಿ ಯಾವುದಾದರೂ ವಿಷಯಗಳನ್ನು ನೀವು ಯೋಚಿಸುತ್ತಾ, ಕಲ್ಪನೆಗಳನ್ನು ಮಾಡಿಕೊಳ್ತಾ ಅಥವಾ ಚಿಂತಿಸುತ್ತಾ ಈ ರೀತಿ ರಹಸ್ಯವಾಗಿ ಆನಂದಿಸುವಂತಹ ಫಲವನ್ನು ಶುಕ್ರಗ್ರಹ ನೀಡ್ತಾರೆ. ಅಷ್ಟಮದಿಂದ ಶುಕ್ರಗ್ರಹ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗುವಾಗ, ಅಂದರೆ ಈ ಮಾಸದ ಕೊನೆಯಲ್ಲಿ ಅದರ ಒಂದು ಪ್ರಭಾವ ಹೋಗುತ್ತೆ. ಈ ರೀತಿ ರಹಸ್ಯ ಆನಂದಕ್ಕೂ ಶುಕ್ರಗ್ರಹ ಅಷ್ಟಮದಲ್ಲಿ ಫಲವನ್ನು ನೀಡ್ತಾರೆ. ಈ ಮಾಸ ಈ ಫಲಗಳನ್ನು ತಿಳಿದುಕೊಂಡು ನಿಮ್ಮ ಸರಿಯಾದಂತಹ ಜೀವನಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಳ್ಬಹುದು. ತುಲಾರಾಶಿಯವರು, ಪ್ರತಿಯೊಬ್ಬ ತುಲಾರಾಶಿಯವರಿಗೂ ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ದಶಮ 10ನೇ ಸ್ಥಾನ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಫಲವನ್ನು ನೀಡ್ತಾರೆ. ಆದರೆ ಪ್ರಾರಂಭದ 1 ವಾರ ಮಖ ನಕ್ಷತ್ರದಲ್ಲಿ ಕುಜ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತೆ. ಸ್ಟಾರ್ಟ್ ಮಾಡಿದ ನಂತರ ಕೆಲಸ ಕಾರ್ಯಗಳಲ್ಲಿ ಎನರ್ಜೆಟಿಕ್ ಆಗಿ ಮುಂದುವರಿಯುವಂತೆ ಕುಜಗ್ರಹ ಫಲವನ್ನು ನೀಡ್ತಾರೆ. 1 ವಾರದ ನಂತರದಲ್ಲಿ ಕುಜಗ್ರಹ ಪುಬ್ಬ ನಕ್ಷತ್ರವನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ನಿಮ್ಮ ಜನ್ಮ ರಾಶಿಯನ್ನು ಶುಕ್ರಗ್ರಹ ವೀಕ್ಷಣೆ ಮಾಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹದಿಂದ, ಸಂತೋಷದಿಂದ ಮುಂದುವರಿಯುವಂತೆ ಮತ್ತು ಇತರರನ್ನು ಅಟ್ರಾಕ್ಟ್ ಮಾಡುವಂತೆ ಇಲ್ಲಿ ಶುಕ್ರಗ್ರಹ ಫಲವನ್ನು ನೀಡ್ತಾರೆ. ಹಾಗೆ ಕುಜಗ್ರಹ ದಶಮದಲ್ಲಿ ಫಲವನ್ನು ನೀಡ್ತಾರೆ. ಶುಕ್ರಗ್ರಹ ಸಪ್ತಮದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್, ವ್ಯವಹಾರ, ವ್ಯಾಪಾರಸ್ಥರು ನೀವಾಗಿದ್ದರೆ ಇದರ ಸಂಬಂಧಪಟ್ಟಂತೆ ಒಳ್ಳೆಯ ಸಹಕಾರ, ಅಂದರೆ ನೀವು ಕೊಲಾಬ್ರೇಷನ್ ಅಂದರೆ ಒಳ್ಳೆಯ ಸಹಯೋಗದಲ್ಲಿ, ಪಾರ್ಟ್ನರ್ಶಿಪ್ನಲ್ಲಿ ಉದ್ಯೋಗ ಮಾಡಬೇಕಾಗಿದ್ದರೆ ಇಲ್ಲಿ ನಿಮಗೆ ಒಳ್ಳೆಯ ಫಲವನ್ನು ಶುಕ್ರಗ್ರಹ ನೀಡ್ತಾರೆ. ಆದರೆ ಶುಕ್ರಗ್ರಹ ಆಕರ್ಷಣೆಯ ಗ್ರಹವೂ ಆಗಿರೋದ್ರಿಂದ ಮುಖ್ಯವಾಗಿ ಬ್ಯೂಟಿ ಈ ಸಂಬಂಧಪಟ್ಟಂತೆ ಅಟ್ರಾಕ್ಟ್ ಆಗಿ ನೀವು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಆಗುತ್ತೆ. ಮತ್ತು ಇಲ್ಲಿ ವಿವಾಹ ಸಂಬಂಧಪಟ್ಟಂತೆ ವಿವಾಹಕ್ಕೆ ಪ್ರಯತ್ನಿಸುವವರಾಗಿದ್ದರೆ, ಹುಡುಗ ಹುಡುಗಿಯನ್ನು ನೋಡ್ತಾ ಇರೋರಾಗಿದ್ದರೆ ಇಲ್ಲಿ ಅವರನ್ನು ಆಕರ್ಷಿಸುವುದಕ್ಕೂ ಈ ಗ್ರಹ ಶುಕ್ರಗ್ರಹ ಫಲವನ್ನು ನೀಡುತ್ತಾರೆ. ಇತರರನ್ನು ಆಕರ್ಷಿಸುವಂಥದ್ದು ಮತ್ತು ಇಲ್ಲಿ ಮುಖ್ಯವಾಗಿ ಯಾವುದಕ್ಕೆ ಮಹತ್ವವನ್ನು ನೀಡ್ತೀರಾ ಅಂದರೆ ಬ್ಯೂಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾರಾದರೂ ತುಂಬ ರೂಪವಾಗಿದ್ದಾರೆ ಅಂದರೆ ನೀವು ಒಪ್ಪಿಕೊಳ್ಬಹುದು. ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಬಿಸ್ನೆಸ್ಸಲ್ಲೇ ಆಗ್ಬೋದು, ಯಾರಾದರೂ ಪಾರ್ಟ್ನರ್ ಬಹಳ ರೂಪವಾಗಿ ಚೆನ್ನಾಗಿದ್ದಾರೆ, ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಮಗೆ ಆಕರ್ಷಣೆ ಆಗಿ ಒಪ್ಪಿಗೆ ಆಗ್ಬೋದು. ಅಥವಾ ನೀವು ಇಲ್ಲಿ ನೀವು ಪಾರ್ಟ್ನರ್ ಆಗಿ ಕೆಲಸ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಡ್ಬೋದು. ಈ ರೀತಿ ಇಲ್ಲಿ ಶುಕ್ರಗ್ರಹ ಫಲವನ್ನು ನೀಡ್ತಾರೆ. ಆದರೆ ಹೆಚ್ಚು ಆಕರ್ಷಣೆಗೆ ಒಳಗಾಗಿ ಎಲ್ಲ ವಿಷಯಗಳಲ್ಲಿ ಮುಂದುವರಿಯುವುದು ಮುಂದೊಂದು ದಿನ ಸಮಸ್ಯೆಗೆ ಕಾರಣವಾಗುತ್ತೆ. ಹಾಗಾಗಿ ಬುದ್ಧಿವಂತಿಕೆ ಮತ್ತು ಲೆಕ್ಕಾಚಾರಗಳು ಅಷ್ಟೇ ಮುಖ್ಯವಾಗಿರುತ್ತೆ. ಸರಿಯಾದಂತಹ ಲೆಕ್ಕಾಚಾರವನ್ನು ಮಾಡಿ ನೀವು ಮುಂದುವರಿಬೇಕಾಗುತ್ತೆ. ಸಪ್ತಮದಲ್ಲಿ ಶುಕ್ರ ಈ ರೀತಿ ಫಲವನ್ನು, ಅಟ್ರಾಕ್ಟಿವ್ ಪರ್ಸ್ನಾಲಿಟಿಯನ್ನು, ಇತರರನ್ನು ಆಕರ್ಷಿಸುವಂತಹ ಫಲವನ್ನು ಶುಕ್ರಗ್ರಹ ನೀಡ್ತಾರೆ. ಅಷ್ಟಮ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಗುರು ಬಲ ಇರೋದಿಲ್ಲ. ನಿಮ್ಗೆ ಈಗಾಗಲೇ ತಿಳಿದಿರುತ್ತೆ, ಕೆಲವು ಅಡೆತಡೆಗಳನ್ನು ನೀವು ಎದುರಿಸ್ತಾ ಇರ್ತೀರಾ. ಯಾವುದೇ ಒಂದು ಉದ್ಯೋಗಕ್ಕೆ ಆದರೂ ಆಗ್ಬೋದು, ಅಥವಾ ಯಾವುದೇ ಒಂದು ವಿದ್ಯಾಭ್ಯಾಸಕ್ಕಾಗ್ಬೋದು, ಮಹತ್ವದ ಕೆಲಸ ಕಾರ್ಯಗಳಿಗೆ ಆಗ್ಬೋದು, ಶುಭ ಆರಂಭಗಳಿಗಾಗ್ಬೋದು ಅಡೆತಡೆಗಳಾಗ್ತಾ ಇರುತ್ತೆ. ಇಲ್ಲಿ ಗುರುಗ್ರಹ ರಹಸ್ಯ ವಿಷಯಗಳನ್ನು ಭೇದಿಸುವುದಕ್ಕೆ, ಇನ್ವೆಸ್ಟಿಗೇಷನ್ ಈ ಸಂಬಂಧಪಟ್ಟಂತೆ ಒಳ್ಳೆ ಫಲವನ್ನು, ವಿದ್ಯಾಭ್ಯಾಸಕ್ಕಾಗ್ಬೋದು, ಇತರ ಕೆಲಸಕ್ಕಾಗ್ಬೋದು ಒಳ್ಳೆ ಫಲವನ್ನು ನೀಡ್ತಾರೆ. ಭಾಗ್ಯ ಧರ್ಮಸ್ಥಾನದಲ್ಲಿ ಬುಧ ಗ್ರಹದ ಸಂಚಾರ ಆಗ್ತಾ ಇದೆ.
ಬುಧ ಗ್ರಹ ನಿಮಗೆ ಭಾಗ್ಯಸ್ಥಾನದಲ್ಲಿ ಒಳ್ಳೆ ಫಲವನ್ನೇ ನೀಡ್ತಾರೆ. ಸೂರ್ಯ ಗ್ರಹವು ಅಷ್ಟಮ ಸ್ಥಾನದಲ್ಲಿ ಮೊದಲ 2 ವಾರಗಳು ಅಲ್ಲಿ ಸಂಚಾರ ಮಾಡೋದ್ರಿಂದ ಪ್ರಾರಂಭದಲ್ಲಿ ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟವೇ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಆಗುತ್ತೆ. 16ನೇ ದಿನಾಂಕದ ನಂತರ, ಜುಲೈ 16ನೇ ದಿನಾಂಕದ ನಂತರದಲ್ಲಿ ಸುಧಾರಣೆ ಆಗುತ್ತೆ. ಏಕೆಂದರೆ ಸೂರ್ಯ ಗ್ರಹ ಭಾಗ್ಯಸ್ಥಾನವನ್ನು ಪ್ರವೇಶಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಹಾಗೆ ದಶಮ ಸ್ಥಾನದಲ್ಲಿ ಕುಜಗ್ರಹದಲ್ಲಿ ಸಂಚಾರ ಆಗೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಡೈನಾಮಿಕ್ ಆಗಿ, ಎನರ್ಜೆಟಿಕ್ ಆಗಿ ಮುಂದುವರಿಯುವಂತಹ ಸಾಮರ್ಥ್ಯವನ್ನು ಕುಜಗ್ರಹ ನೀಡ್ತಾರೆ. ಚತುರ್ಥ ಸ್ಥಾನದಲ್ಲಿ ರಾಹುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ನೆಮ್ಮದಿಗೆ ಕೊರತೆ ಆಗುತ್ತೆ. ಯಾರಾದರೂ ಸಮಸ್ಯೆಗಳನ್ನು ಇಲ್ಲಿ ಉತ್ಪತ್ತಿ ಮಾಡ್ತಾ ಇರ್ತಾರೆ. ಅಂದರೆ ಮನೆಯಲ್ಲೇ ಆಗ್ಬೋದು, ಮನೆಯವರಿಗೆ ಇತರರು ತಿಳಿಸುವಂತಹ ವಿಷಯಗಳಾಗ್ಬೋದು, ಏನೋ ಒಂದು ರೀತಿಯ ಸಮಸ್ಯೆಗಳನ್ನು ನೀವು ಫೇಸ್ ಮಾಡುವಂತೆ, ಚಿಂತೆಗೆ ಒಳಗಾಗುವಂತೆ ಚತುರ್ಥ ಸ್ಥಾನದಲ್ಲಿ ಇಲ್ಲಿ ಫಲವನ್ನು ನೀಡ್ತಾರೆ ರಾಹುಗ್ರಹ. ಮತ್ತು ಪಂಚಮ ಸ್ಥಾನದಲ್ಲಿ ಶನಿ ಸಂಚರಿಸುವಾಗ ಇಲ್ಲಿ ಕೆಲವು ಅಶುಭ ಫಲಗಳನ್ನು, ನಿಮ್ಮ ವಿದ್ಯಾಭ್ಯಾಸ ಆಗ್ಬೋದು, ಪ್ರೀತಿ ಪ್ರೇಮ ಇಂಥ ವಿಷಯಗಳಿಗೆ ಅಶುಭ ಫಲವನ್ನು ನೀಡ್ತಾರೆ. ಇಲ್ಲಿ ಚತುರ್ಥ ಅಂದರೆ ಈ ಸಂಬಂಧಪಟ್ಟಂತೆಯೂ ನಿಮಗೆ ಅಷ್ಟು ಸಮಾಧಾನಕರವಾದಂತಹ ಫಲಗಳು ಸಿಗ್ತಾ ಇರೋದಿಲ್ಲ. ಭೂಮಿ ಗೃಹ ಈ ಸಂಬಂಧ, ವಾಹನ ಈ ಸಂಬಂಧಪಟ್ಟಂತೆಯೂ ಇಲ್ಲಿ ಮಧ್ಯಮವಾದಂತಹ ಫಲಗಳು ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ದೊರೆಯುತ್ತೆ. ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಕಷ್ಟವಾಗುತ್ತೆ. ಕಷ್ಟದಿಂದ ಧನಾಭಿವೃದ್ಧಿ ಆಗುತ್ತೆ. ಏಕೆಂದರೆ ಸ್ಥಾನಾಧಿಪತಿ ಅಷ್ಟಮ ಕಷ್ಟ ಸ್ಥಾನದಲ್ಲಿ ಇರೋದ್ರಿಂದ ಮತ್ತು ಧನಸ್ಥಾನವನ್ನು ಸ್ಥಾನದಿಂದ ಗುರು ವೀಕ್ಷಣೆ ಮಾಡೋದ್ರಿಂದ ಹಾರ್ಡ್ ವರ್ಕ್ ಮಾಡ್ತೀರಾ. ಧನಾಭಿವೃದ್ಧಿಗಾಗಿ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ. ಅದರಿಂದ ನಿಮಗೆ ಇಲ್ಲಿ ತಕ್ಕ ಮಟ್ಟಿಗೆ ಕಷ್ಟದಿಂದ ಆದರೂ ಧನಾಭಿವೃದ್ಧಿ ಆಗಲಿಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಸಪ್ತಮದಲ್ಲಿ ವ್ಯಾಪಾರ ವ್ಯವಹಾರ, ಈ ಸ್ಥಾನಾಧಿಪತಿಯಾಗಿ ಶುಕ್ರ ಗ್ರಹ ಅಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅದರ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರಿಗೆ, ಬಂಡವಾಳವನ್ನು ನಿತ್ಯ ಹಾಕಿ ದುಡಿಮೆ ಮಾಡುವವರಿಗೆ ಅನುಕೂಲಕರವಾದಂತಹ ಫಲವನ್ನು ಶುಕ್ರ ಗ್ರಹ ಈ ಮಾಸದಲ್ಲಿ ನೀಡ್ತಾರೆ. ಹಾಗೆ ಪತಿ ಪತ್ನಿ ವಿಷಯದಲ್ಲಿ ಒಳ್ಳೆ ರಿಲೇಷನ್ಶಿಪ್ ನಿಮಗೆ ನಿರ್ಮಾಣ ಆಗುತ್ತೆ. ಪ್ರೀತಿ ಪ್ರೇಮ ಅನುರಾಗದಿಂದ ಇರುವಂತಹ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗಿಂದ ಇರುವಂತಹ ಒಂದು ಫಲವನ್ನೇ ಶುಕ್ರ ಗ್ರಹ ಸಪ್ತಮದಲ್ಲಿ ನೀಡ್ತಾರೆ. ಶುಕ್ರ 27ನೇ ದಿನಾಂಕದ ನಂತರ ಅಷ್ಟಮದಲ್ಲಿ ಸಂಚಾರ ಆಗೋದ್ರಿಂದ ವ್ಯಾಪಾರ ವ್ಯವಹಾರ ಈ ಸಂಬಂಧಪಟ್ಟಂತೆಯೂ ಅಷ್ಟು ಶುಭವನ್ನು ನೀಡೋದಿಲ್ಲ. ಹಾಗಾಗಿ ಅದರ ಒಳಗೆ ಬರುವಂತಹ 3 ವಾರಗಳು ಒಳ್ಳೆಯ ಫಲವನ್ನು ಶುಕ್ರ ಗ್ರಹ ನೀಡ್ತಾರೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ಶುಭವಾಗಲಿ. ಧನಸ್ಸು ರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಮತ್ತು ಭಾಗ್ಯಾಧಿಪತಿಯಾದಂತಹ ಸೂರ್ಯಗ್ರಹ ಸಪ್ತಮ ಸ್ಥಾನದಿಂದ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗೌರವ ಮತ್ತು ಅವಕಾಶಗಳು ಹೆಚ್ಚಾಗಿ ಬರಲಿವೆ. ಯಾವುದೇ ಒಂದು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ಳುವಂತಹ ಕಾಲವಾಗಿರುತ್ತೆ. ಅಂದರೆ ಜುಲೈ ಮಾಸದ 16ನೇ ದಿನಾಂಕದವರೆಗೆ. ಆ ನಂತರದಲ್ಲಿ ಸೂರ್ಯಗ್ರಹ ಅಷ್ಟಮ ಸ್ಥಾನವನ್ನು ಪ್ರವೇಶಿಸ್ತಾರೆ. ಮೊದಲ 16 ದಿನಗಳು ಈ ಗ್ರಹಗಳು ಬಹಳಷ್ಟು ವಿಷಯಗಳಲ್ಲಿ ನಿಮ್ಮ ಉದ್ಯೋಗ ಮತ್ತು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇಂಪ್ರೂವ್ಮೆಂಟನ್ನು ನೀಡುತ್ತಾರೆ. ಕೊಟ್ಟಂಥ ಕೆಲಸವನ್ನು ಸರಿಯಾಗಿ ಮಾಡುವಂತೆ ಮತ್ತು ಒಳ್ಳೆಯ ಸ್ಥಾನದಿಂದ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಸೂರ್ಯಗ್ರಹ ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಒಳ್ಳೆಯ ಫಲಗಳನ್ನು ನೀಡ್ತಾರೆ. ಮತ್ತು ಅವಕಾಶಗಳು ಬಂದರೂ ಸರಿಯಾಗಿ ಉಪಯೋಗಿಸಿಕೊಳ್ಳುವಂತಹ ಸಾಮರ್ಥ್ಯ, ಬುದ್ಧಿವಂತಿಕೆಯನ್ನು ಈ ಗ್ರಹಗಳು ನೀಡ್ತಾರೆ. ಆದರೆ ಆ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ ಧನಸ್ಸು ರಾಶಿಯವರಿಗೆ. ಉದ್ಯೋಗ ವ್ಯಾಪಾರ ವ್ಯವಹಾರಸ್ಥರಿಗೆ
ಸಪ್ತಮಾಧಿಪತಿಯಾಗಿ ಬುಧಗ್ರಹ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಷ್ಟವಾಗುತ್ತೆ, ನಿಧಾನ ಆಗುತ್ತೆ, ಅಡೆತಡೆಗಳನ್ನು ನೀವು ನಿಮ್ಮ ವ್ಯವಹಾರಗಳಲ್ಲಿ ಎದುರಿಸಬೇಕಾಗುತ್ತೆ. ಮತ್ತು ಲಾಭಾಧಿಪತಿಯಾಗಿ ಶುಕ್ರಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನೀವು ನಿರೀಕ್ಷೆ ಮಾಡಿದಷ್ಟು ಲಾಭ ಬರದೇ ಇರಬಹುದು. ಆ ಸ್ಥಾನದಲ್ಲಿ ಷಷ್ಠ ಸ್ಥಾನಾಧಿಪತಿಯಾಗಿ ಶುಕ್ರಗ್ರಹವೇ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ವರ್ಕ್ ಪ್ಲೇಸ್, ಸೇವೆಯನ್ನು ಎಲ್ಲಿ ಮಾಡ್ತೀರಾ, ವೃತ್ತಿ ಎಲ್ಲಿ ಮಾಡ್ತೀರಾ, ಅಲ್ಲಿ ನಿಮ್ಮ ಕೊಲೀಗ್ಸ್ ಜೊತೆಯಲ್ಲಿ ಆನಂದವಾಗಿ ಇರುವಂತೆ, ಆತ್ಮೀಯವಾಗಿ ಸ್ನೇಹದ ಭಾವನೆಗಳಿಂದ ಇರುವಂತೆ ಇಲ್ಲಿ ಶುಕ್ರ ಫಲವನ್ನು ನೀಡ್ತಾರೆ. ಅಂದರೆ ಆ ಸ್ಥಾನದಲ್ಲಿ ವರ್ಕ್ ಪ್ಲೇಸಲ್ಲೇ ನೀವು ಇತರರೊಂದಿಗೆ ಕೊಲೀಗ್ಸೊಂದಿಗೆ ಇಲ್ಲಿ ಆನಂದವನ್ನು ಹುಡುಕ್ತೀರ. ಆ ರೀತಿ ಇರುವಂತೆ ಶುಕ್ರ ಇಲ್ಲಿ ಫಲವನ್ನು 6ನೇ ಸ್ಥಾನದಲ್ಲಿ ನೀಡ್ತಾರೆ. ಮತ್ತು ಯಾವುದೇ ಶತ್ರುಗಳೊಂದಿಗೆ ನೀವು ಗೆಲ್ಲುವಂತಹ, ಬುದ್ಧಿವಂತಿಕೆಯಿಂದ ಗೆಲ್ಲುವಂತಹ ಸಾಮರ್ಥ್ಯವನ್ನು ಶುಕ್ರಗ್ರಹ ನೀಡ್ತಾರೆ. ಭಾಗ್ಯಸ್ಥಾನದಲ್ಲಿ ಕುಜಗ್ರಹದ ಸಂಚಾರ ಆಗ್ತಾ ಇದ್ದು ವ್ಯಯಸ್ಥಾನವನ್ನು ಕುಜಗ್ರಹ ವೀಕ್ಷಣೆ ಮಾಡೋದ್ರಿಂದ ಖರ್ಚುಗಳು ಅಧಿಕವಾಗಿರುತ್ತೆ. ಭಾಗ್ಯಸ್ಥಾನದಲ್ಲಿ ವ್ಯಯಾಧಿಪತಿಯಾಗಿ ಕುಜಗ್ರಹ ಇಲ್ಲಿ ಸಂಚಾರ ಮಾಡೋದು ಅಷ್ಟು ಶುಭ ಅಲ್ಲದಿದ್ದರೂ ಪಂಚಮಾಧಿಪತಿಯಾಗಿ ಕುಜಗ್ರಹ ಸಂಚಾರ ಮಾಡೋದು ಒಳ್ಳೆ ಫಲವನ್ನು ನೀಡುತ್ತೆ. ಅಂದರೆ ಪಂಚಮ ಅಂದರೆ ವಿದ್ಯಾಸ್ಥಾನಾಧಿಪತಿಯಾಗಿ ನವಮದಲ್ಲಿ ಸಂಚಾರ ಮಾಡೋದ್ರಿಂದ ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲ, ಹೊರಗೆ ಹೋಗಿ ಕಲಿಯಬಹುದಾದಂತಹ ವಿದ್ಯಾರ್ಥಿಗಳಿಗೂ ಒಳ್ಳೆ ಫಲವನ್ನು ಈ ಗ್ರಹ ನೀಡುತ್ತಾರೆ. ಮತ್ತು ಪದವಿ ಸಂಬಂಧಪಟ್ಟಂಥ ಈ ಹಂತದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗಾಗ್ಬೋದು, ಯಾವುದೇ ಒಂದು ಎಕ್ಸಾಮ್ ತೆಗೆದುಕೊಳ್ಳುವುದಕ್ಕಾಗ್ಬೋದು, ಇದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ಈ ಗ್ರಹ ನಿಮಗೆ 5ನೇ ಸ್ಥಾನಾಧಿಪತಿಯಾಗಿ ನವಮದಲ್ಲಿ ಇರೋದ್ರಿಂದ, ಮತ್ತು ಗುರುಗ್ರಹ ಸಪ್ತಮ ಮತ್ತು ಸೂರ್ಯಗ್ರಹ ಸಪ್ತಮದಿಂದ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಪ್ರಾರಂಭದ 16 ದಿನಗಳು ಬಹಳಷ್ಟು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರ. ಹಾಗಾಗಿ ಧನಸ್ಸು ರಾಶಿಯವರು ಕೊನೆಯ 2 ವಾರಗಳಿಗಿಂತ ಹೆಚ್ಚಾಗಿ 16ನೇ ದಿನಾಂಕದ ಒಳಗೆ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರ. ತೃತೀಯ ಸ್ಥಾನದಲ್ಲಿ ರಾಹುಗ್ರಹದ ಸಂಚಾರ, ಹೊಸಬರ ಪರಿಚಯ ಆಗುತ್ತೆ, ಆದರೆ ಅವರೆಲ್ಲ ಅಷ್ಟೇ ಒಳ್ಳೆಯವರಾಗಿರ್ತಾರೆ ಅನ್ನೋದಿರೋದಿಲ್ಲ. ಚತುರ್ಥ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಈ ಗ್ರಹಗಳಿಂದ, ಇಲ್ಲಿ ಕೆಲವು ಗ್ರಹಗಳಿಂದ ಒಳ್ಳೆ ಫಲವನ್ನು ಪಡೆದುಕೊಂಡು ನಿಮ್ಮ ನೆಮ್ಮದಿಗೇನೋ ಒಂದು ಕೊರತೆ ಆಗುತ್ತೆ. ಅಂದರೆ ಮನೆಯ ಒಂದು ಸ್ವಸ್ಥಾನದಲ್ಲಿ ಯಾರಾದರೂ ಏನಾದರೂ ಹೇಳ್ತಾರೆ, ಬೇಸರ ಆಗ್ಬೋದು, ಅಥವಾ ಮನೆಯವರಿಗೆ ನಿಮ್ಮ ವಿಷಯಗಳ ಬಗ್ಗೆ ಏನಾದರೂ ಹೇಳಿ ಅದರಿಂದ ನಿಮ್ಗೆ ಬೇಸರ ಆಗ್ಬೋದು. ಈ ರೀತಿ ಮನೆಯ ವಾತಾವರಣದಲ್ಲಿ ನಿಮಗೆ ನೆಮ್ಮದಿಗೆ ಕೊರತೆ ಆಗುತ್ತೆ. ತಾಯಿ ಮಾತೃ ಸಂಬಂಧಪಟ್ಟಂತೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರಬಹುದು. ಈ ರೀತಿ ಇಲ್ಲಿ ಇಂಥ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸದೆ ನೆಮ್ಮದಿಗೆ ಬೇಕಾಗುವಂತಹ ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಿಕೊಳ್ಳೋದ್ರಿಂದ ಧನಸ್ಸು ರಾಶಿಯವರು ಬಹಳಷ್ಟು ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬಹುದು. ಕುಜ ಭಾಗ್ಯಸ್ಥಾನದಲ್ಲಿ ಇದ್ದು ಇಲ್ಲಿ ಕುಜನ ಕಂಜಕ್ಷನಲ್ಲಿ ಕೇತು ಗ್ರಹ ಸಂಚಾರ ಆಗೋದ್ರಿಂದ ಇಲ್ಲಿ ಕೇತು ಗ್ರಹದಿಂದ ಅಡೆತಡೆಗಳಾದರೂ ಕುಜ ಒಳ್ಳೆ ಫಲವನ್ನು ನಿಮಗೆ ವಿದ್ಯೆ ಮತ್ತು ಇತರ ಕೆಲಸ ಕಾರ್ಯಗಳಿಗೂ ಒಳ್ಳೆಯ ಅಭಿವೃದ್ಧಿಯನ್ನು ಕುಜಗ್ರಹ ಮತ್ತು ಗುರುಗ್ರಹ ಮತ್ತು ಇಲ್ಲಿ ಸೂರ್ಯಗ್ರಹಗಳು ನೀಡ್ತಾರೆ. ಹಾಗಾಗಿ ಧನಸ್ಸು ರಾಶಿಯವರಿಗೆ ಈ ಒಂದು ಮಾಸವು ಮಧ್ಯಮ ಫಲವಾಗಿರುತ್ತೆ. ಆದರೆ ಪ್ರಾರಂಭದ 16 ದಿನಗಳು ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವಂತಹ ಕಾಲವಾಗಿರುತ್ತೆ. ಪ್ರತಿಯೊಬ್ಬ ಧನಸ್ಸು ರಾಶಿಯವರಿಗೂ ಶುಭವಾಗಲಿ. ಮಕರ ರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ತೃತೀಯ ಸ್ಥಾನದಲ್ಲೇ ಸಂಚಾರ ಮಾಡೋದ್ರಿಂದ ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಿಸ್ತೀರಾ. ಪ್ರಯತ್ನ ಪಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗಬೇಕಂದ್ರೆ ಇತರ ಗ್ರಹಗಳ ಫಲವನ್ನು ನೋಡಬೇಕಾಗುತ್ತೆ.
ಷಷ್ಠ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಷಷ್ಠ ಸ್ಥಾನದಿಂದ ಅಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗುತ್ತೆ, ನಿಧಾನ ಆಗುತ್ತೆ. ಷಷ್ಠ ಸ್ಥಾನವು ಋಣ, ರೋಗ ಅಂದರೆ ವ್ಯಾಧಿಯನ್ನು ಸೂಚಿಸುವ ಸ್ಥಾನ, ಶತ್ರು ಸ್ಥಾನವೂ ಆಗಿರೋದ್ರಿಂದ ಶತ್ರುಗಳೊಂದಿಗೆ ಯಾವುದೇ ಸಮಸ್ಯೆಗಳಿದ್ದರೂ ನೀವು ಬಗೆಹರಿಸ್ಕೊಳ್ತೀರ ಸುಲಭವಾಗಿ. ಗುರುಗ್ರಹ ಈ ಥರ ಫಲವನ್ನು ನಿಮಗೆ ನೀಡ್ತಾರೆ. ಷಷ್ಠ ಸ್ಥಾನದಲ್ಲಿ ಗುರುಗ್ರಹ ಸಂಚರಿಸುವಾಗ ನಿಮ್ಮ ಅಂದರೆ ಆ ಸ್ಥಾನ ಸೇವಾ ಸ್ಥಾನವೂ ಆಗಿರೋದ್ರಿಂದ ಚಾರಿಟೇಬಲ್ ಟ್ರಸ್ಟಲ್ಲಿ ಕೆಲಸ ಮಾಡುವಂತಹ ವಿಷಯಗಳ ಬಗ್ಗೆ ನೀವು ಇನ್ಸ್ಪೈರ್ ಆಗುವಂತೆ ಇಲ್ಲಿ ಗುರುಗ್ರಹ ಫಲವನ್ನು ನೀಡ್ತಾರೆ. ಈ ವಿಷಯಗಳಲ್ಲಿ ನಿಮ್ಮ ಮನಸ್ಸು ಇರುತ್ತೆ. ಹಾಗೆ ಶತ್ರುಗಳಾಗ್ಬೋದು ಅಥವಾ ಯಾವುದೇ ಸಮಸ್ಯೆಗಳಿದ್ದರೂ, ವರ್ಕ್ ಪ್ಲೇಸಲ್ಲಿ ಸಮಸ್ಯೆಗಳಿದ್ದರೂ ಈಸಿಯಾಗಿ ಬಗೆಹರಿಸ್ಕೊಳ್ತೀರಾ. ಪಂಚಮ ಸ್ಥಾನದಲ್ಲಿ ಶುಕ್ರ ಗ್ರಹದ ಸಂಚಾರ ಆಗುತ್ತೆ. ಶುಕ್ರ ಗ್ರಹ ಸಂಚರಿಸುವಾಗ ಪಂಚಮದಲ್ಲಿ ನಿಮ್ಮ ವಿದ್ಯೆಯ ಪ್ರಗತಿಗೆ ಒಳ್ಳೆಯ ಫಲವನ್ನು ನೀಡುತ್ತಾರೆ. ಇಲ್ಲಿ ಯಾವ ರೀತಿ ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಯುತ್ತೆ, ಆನಂದಕರವಾಗಿ ನೀವು ಆನಂದದಿಂದ ಉತ್ಸಾಹದಿಂದ ಓದುವಂತೆ ಮತ್ತು ಕ್ರಿಯೇಟಿವಿಟಿಯಲ್ಲಿ ತೊಡಗಿಕೊಳ್ಳುವಂತೆ ಇಲ್ಲಿ ಫಲವನ್ನು ಶುಕ್ರಗ್ರಹ ನೀಡ್ತಾರೆ. ಬುದ್ಧಿವಂತಿಕೆಯಿಂದ ಮುಂದುವರಿಯುವಂತೆ, ಯೋಚಿಸುವಂತೆ, ಇತರರನ್ನು ಆಕರ್ಷಿಸುವಂತೆ, ಈ ರೀತಿ ಇಲ್ಲಿ ನಿಮ್ಮ ಒಂದು ಮೈಂಡ್ ಫುಲ್ ಇರುವಂತೆ ಇಲ್ಲಿ ಫಲ ನೀಡುತ್ತಾರೆ. ಪಂಚಮ ಸ್ಥಾನ ಪ್ರೀತಿ ಪ್ರೇಮದ ಸ್ಥಾನವೂ ಆಗಿರೋದ್ರಿಂದ ನಿಮಗೆ ಇತರರ ಮೇಲೆ ಆಗ್ಬೋದು ಅಥವಾ ಈ ಪ್ರೀತಿ ಪ್ರೇಮದ ವಿಷಯದಲ್ಲೇ ಆಗ್ಬೋದು, ಒಳ್ಳೆಯ ಭಾವನೆಗಳು, ಆನಂದದ ಮನಸ್ಸು ಉತ್ಪತ್ತಿಯಾಗುವಂತೆ ಶುಕ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಸಂತಾನ ಸ್ಥಾನವು ಈ ಸ್ಥಾನ ಆಗಿರೋದ್ರಿಂದ ಈ ಸ್ಥಾನದಲ್ಲಿ ನೀವು ಮಕರ ರಾಶಿಯವರು ನಿಮ್ಮ ಮಕ್ಕಳೊಂದಿಗೆ ಆನಂದದಿಂದ ನೀವು ಮಾತಾಡೋದಾಗ್ಬೋದು, ಒಂದು ರಿಲೇಷನ್ಶಿಪ್ಪಲ್ಲಾಗ್ಬೋದು, ನಡೆದುಕೊಳ್ಳುವ ವಿಷಯಗಳಲ್ಲೇ ಆಗ್ಬೋದು, ಆನಂದದಿಂದಲೇ ನೀವು ಇರುವಂತೆ ಇಲ್ಲಿ ಶುಕ್ರಗ್ರಹ ಫಲವನ್ನು ನೀಡ್ತಾರೆ. ಸಪ್ತಮ ಸ್ಥಾನದಲ್ಲಿ ಸೂರ್ಯಗ್ರಹದ ಸಂಚಾರ 16ನೇ ದಿನಾಂಕದ ನಂತರ ಆಗೋದ್ರಿಂದ 16ನೇ ದಿನಾಂಕದಿಂದ ಇಲ್ಲಿ ಸಪ್ತಮದಲ್ಲಿ ಬುಧಗ್ರಹನೂ ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಬುಧಗ್ರಹ ಪ್ರಾರಂಭದಿಂದಲೂ ಈ ಮಾಸದಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ. ಭಾಗ್ಯಾಧಿಪತಿಯು ಆಗಿರೋದ್ರಿಂದ ಒಳ್ಳೆಯ ಫಲವನ್ನು ನೀಡ್ತಾರೆ. ಆದರೆ ಧನಸ್ಥಾನದಲ್ಲಿ ಧನಾಭಿವೃದ್ಧಿಗೆ ಅಡೆತಡೆಗಳು ಆಗ್ತಾ ಇರುತ್ತೆ. ಆ ಸ್ಥಾನವನ್ನು ಕುಜಗ್ರಹ ಕೇತುಗ್ರಹಗಳು ವೀಕ್ಷಣೆ ಮಾಡ್ತಾರೆ. ಆ ಸ್ಥಾನದಲ್ಲಿ ರಾಹುಗ್ರಹದ ಸಂಚಾರವು ಆಗೋದ್ರಿಂದ ಇಲ್ಲಿ ಕೆಲವು ಗ್ರಹಗಳು ಶುಭವನ್ನು ನೀಡಿದರೂ ಅಡೆತಡೆಗಳು ಆಗ್ತಾ ಇರುತ್ತೆ. ಧನಾಭಿವೃದ್ಧಿ ಅಷ್ಟು ಈಸಿಯಾಗಿ ಸುಲಭವಾಗಿ ಆಗೋದಿಲ್ಲ. ಚತುರ್ಥ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ಅಷ್ಟಮದಲ್ಲಿ ಸಂಚಾರ ಆಗೋದ್ರಿಂದ ತಾಯಿಯ ಆರೋಗ್ಯಕ್ಕೆ ಸಮಸ್ಯೆಗಳಾಗುವಂಥದ್ದು, ನೆಮ್ಮದಿಗೆ ಕೊರತೆಗಳಾಗ್ತಾ ಇರುತ್ತೆ ಮತ್ತು ಭೂಮಿ ಈ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಕಷ್ಟವಾಗುತ್ತೆ. ವಾಹನದಿಂದ ಏನಾದರೂ ಸಮಸ್ಯೆಗಳಾಗುವಂಥದ್ದು. ಹಾಗಾಗಿ ಈ ಎಲ್ಲ ವಿಷಯಗಳಲ್ಲಿ ಹೆಚ್ಚು ಜಾಗೃತಿಯನ್ನು ಮಕರ ರಾಶಿಯವರು ತೆಗೆದುಕೊಳ್ಬೇಕು. ಪತಿ ಪತ್ನಿ ವಿಷಯದಲ್ಲಿ ಅಷ್ಟಮ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಸಪ್ತಮದಲ್ಲಿ ಸಂಚಾರ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಬರಬಹುದು, ಕಷ್ಟ ಬರಬಹುದು. ಅಂದರೆ ನಿಮ್ಮ ರಿಲೇಷನ್ಶಿಪ್ ಹೇಗೆ ಇರಲಿದೆ ಅಂದರೆ ಈ ಒಂದು ಮಾಸದಲ್ಲಿ ಈಗೋ ಇಬ್ಬರಲ್ಲೂ ಇಲ್ಲಿ ನಿರ್ಮಾಣ ಆಗಲಿದೆ. ಏಕೆಂದರೆ ಸೂರ್ಯಗ್ರಹ ಸಾಮರ್ಥ್ಯ ಇರುವಂತಹ ಎನರ್ಜೆಟಿಕ್ ಗ್ರಹ ಆಗಿ ಅಷ್ಟಮಾಧಿಪತಿಯಾಗಿ ಸಪ್ತಮದಲ್ಲಿ ಸಂಚಾರ ಮಾಡೋದ್ರಿಂದ ಈ ಗ್ರಹ ಹೊಂದಾಣಿಕೆಯಲ್ಲಿ ಸಮಸ್ಯೆಗಳನ್ನು ನೀಡ್ತಾರೆ. ಅಂದರೆ ಈಗೋ ಅನ್ನೋದು ಮೈಂಡ್ಫುಲ್ ಇದ್ದಾಗ ಅಡ್ಜಸ್ಟ್ಮೆಂಟ್ ಇದಕ್ಕೆ ಇಲ್ಲಿ ಕೊರತೆಗಳಾಗುತ್ತೆ. ಹಾಗಾಗಿ ಈ ರೀತಿ ಇಲ್ಲಿ ಆಗಬಹುದಾದಂತಹ ಸಮಸ್ಯೆಗಳನ್ನು ರಿಲೇಷನ್ಶಿಪ್ಪಲ್ಲಿ ಅವಾಯ್ಡ್ ಮಾಡೋದ್ರಿಂದ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ. ಅನಾರೋಗ್ಯಗಳ ಸಮಸ್ಯೆ ಬಂದರೂ ಪತಿ ಅಥವಾ ಪತ್ನಿಗೆ ಬಂದರೂ ಇಲ್ಲಿ ಹೊಂದಿಕೊಂಡು ಜೀವನವನ್ನು ಮಾಡಬೇಕಾಗುತ್ತೆ. ಆದರೆ ಪತಿ ಪತ್ನಿ, ನಿಮ್ಮ ಪತಿ ಆಗ್ಬೋದು ಪತ್ನಿ ಆಗ್ಬೋದು,
ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ಅವರ ಉದ್ಯೋಗಕ್ಕೆ ಇಲ್ಲಿ ಸೂರ್ಯಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ರಿಲೇಷನ್ಶಿಪ್ಗೆ ಕೊರತೆಯನ್ನು ನೀಡಿ ಅವರ ಉದ್ಯೋಗಕ್ಕೆ ಒಳ್ಳೆ ಫಲವನ್ನು ಇಲ್ಲಿ ಸೂರ್ಯಗ್ರಹ ನೀಡ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭಾಧಿಪತಿಯಾದಂತಹ ಕುಜಗ್ರಹ ಅಷ್ಟಮದಲ್ಲಿರೋದ್ರಿಂದ ಲಾಭವನ್ನು ಹೆಚ್ಚು ಗಳಿಸಿಕೊಳ್ಳುವುದಕ್ಕೆ ಅಡೆತಡೆಗಳಾಗುತ್ತೆ. ಸಪ್ತಮದಲ್ಲಿ ಭಾಗ್ಯಾಧಿಪತಿಯಾದಂತಹ ಬುಧಗ್ರಹ 18ನೇ ದಿನಾಂಕದಿಂದ ವಕ್ರ ಆಗಿ ಸಂಚಾರ ಮಾಡೋದ್ರಿಂದ ಇಲ್ಲಿ ಅದೃಷ್ಟದ ವಿಷಯದಲ್ಲಿಯೂ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಲಿದೆ. ಮಕರ ರಾಶಿಯವರಿಗೆ ಈ ಗ್ರಹಗಳ ಫಲಗಳನ್ನು ತಿಳಿದುಕೊಂಡು ಈ ಮಾಸದಲ್ಲಿ ನೀವು ತೆಗೆದುಕೊಳ್ಳಬಹುದಾದಂತಹ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಸೆಲ್ಫ್ ಕೇರ್ ಆಗ್ಬೋದು, ನಿಮ್ಮ ಜೀವನಕ್ಕೆ ಆಗ್ಬೋದು, ಒಳ್ಳೆಯ ಭವಿಷ್ಯ ನಿರ್ಮಾಣಕ್ಕೆ ಆಗ್ಬೋದು, ಒಳ್ಳೆಯ ಫಲಗಳು ಸಿಗಲಿವೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಶುಭವಾಗಲಿ. ಕುಂಭರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ದ್ವಿತೀಯ ಸ್ಥಾನ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಧನಾಭಿವೃದ್ಧಿಗೆ ಹಾರ್ಡ್ ವರ್ಕ್ ಮಾಡುವಂತೆ ಮತ್ತು ನಿಮ್ಮ ಕುಟುಂಬ ಈ ವಿಷಯಗಳಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಹೆಚ್ಚು ಪ್ರಯತ್ನವನ್ನು ಪಡುವಂತೆ ಇಲ್ಲಿ ಫಲವನ್ನು ಶನಿಗ್ರಹ ನೀಡ್ತಾರೆ. ಅಂದರೆ ಧನಾಭಿವೃದ್ಧಿಗೆ ಧನಸ್ಥಾನಾಧಿಪತಿಯನ್ನು ನೋಡಬೇಕಾಗತ್ತೆ. ಈ ಸ್ಥಾನಾಧಿಪತಿ ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಧನಾಭಿವೃದ್ಧಿಗೆ ಅನುಕೂಲಗಳಾಗುತ್ತೆ. ಆದರೆ ಸಾಡೆ ಸಾತಿಯ ಕಾಲವೂ ಆಗಿರೋದ್ರಿಂದ ಕುಂಭರಾಶಿಯವರಿಗೆ ಯಾರ್ಯಾರಿಗೆ ನಿಮ್ಮ ಜನ್ಮ ಜಾತಕದಲ್ಲಿ ದಶಾ ಭುಕ್ತಿ ಕಾಲಗಳು ಕೆಟ್ಟದ್ದಾಗಿ ನಡೀತಾ ಇರುತ್ತೆ ಅಂಥವರಿಗೆ ಬಹಳಷ್ಟು ಧನಾಭಿವೃದ್ಧಿಗೆ ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಇಲ್ಲಿ ಧನಾಭಿವೃದ್ಧಿಯ ಫಲವನ್ನು ಈ ಗ್ರಹಗಳು ನೀಡೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಜನ್ಮ ಜಾತಕ ಆಗಿರುತ್ತೆ. ಆದರೆ ಗೋಚಾರದಲ್ಲಿ ಈ ಗ್ರಹಗಳು ಧನಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಶನಿ ಆಗ್ಬೋದು, ಗುರು ಆಗ್ಬೋದು, ಒಳ್ಳೆ ಫಲವನ್ನು ನೀಡುತ್ತಾರೆ. ಪಂಚಮ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗಾಗ್ಬೋದು ಅಥವಾ ಶುಭ ಕಾರ್ಯಗಳಿಗಾಗ್ಬೋದು, ಸಂತಾನಕ್ಕಾಗ್ಬೋದು, ನಿಮ್ಮ ಮಕ್ಕಳೊಂದಿಗೆ ಇರಬಹುದಾದಂತಹ ಸಂಬಂಧಕ್ಕೆ ಆಗ್ಬೋದು, ಎಲ್ಲದಕ್ಕೂ ಇಲ್ಲಿ ಈ ಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ವಿವಾಹವನ್ನು ಮಾಡಿಕೊಳ್ಳುವವರಿಗೆ ಅಥವಾ ಶುಭ ಆರಂಭಗಳಿಗೂ ಕುಂಭರಾಶಿಯವರಿಗೆ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಚತುರ್ಥ ಸ್ಥಾನದಲ್ಲಿ ಶುಕ್ರಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಸ್ವರಾಶಿ ಋಷಭದಲ್ಲಿ ಶುಕ್ರಗ್ರಹದ ಸಂಚಾರದಿಂದ ನಿಮಗೆ ಇಲ್ಲಿ ಶುಕ್ರ ಯಾವ ಫಲವನ್ನು ನೀಡ್ತಾರೆ? ಮಾತೃ ಸಂಬಂಧ, ಮಾತೃಸ್ಥಾನದಲ್ಲಿ ಇಲ್ಲಿ ಒಳ್ಳೆಯ ಸಹಯೋಗ ಅಂದರೆ ಅವರ ಸಹಾಯ ನಿಮಗಿರುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಳ್ಳೆ ಬಾಂಧವ್ಯ ಇರುತ್ತೆ, ಆನಂದಕರವಾಗಿರುತ್ತೆ ಈ ಮಾಸದಲ್ಲಿ. ಚತುರ್ಥ ಸ್ಥಾನ ವಾಹನ ಮತ್ತು ಗೃಹ ಈ ಎಲ್ಲ ಒಂದು ಸಂಬಂಧಪಟ್ಟಂಥ ಅಭಿವೃದ್ಧಿ, ವಾಹನವನ್ನು ತೆಗೆದುಕೊಳ್ಳುವುದಕ್ಕಾಗ್ಬೋದು ಅಥವಾ ಮನೆ ನಿರ್ಮಾಣಕ್ಕಾಗ್ಬೋದು ಅಥವಾ ಮನೆ ತೆಗೆದುಕೊಳ್ಳುವುದಕ್ಕಾಗ್ಬೋದು ಅಥವಾ ಗೃಹದ ಸಂಬಂಧಪಟ್ಟಂತಹ ಶುಭ ಕಾರ್ಯಗಳಿಗಾಗ್ಬೋದು, ಈ ಎಲ್ಲ ವಿಷಯಗಳಿಗೂ ಶುಕ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಬುಧಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಬುಧಗ್ರಹ ಷಷ್ಠ ಸ್ಥಾನದಲ್ಲಿ ಶತ್ರುಗಳು ಬುದ್ಧಿವಂತರಾಗಿರುವುದಕ್ಕೆ ಫಲವನ್ನು ನೀಡ್ತಾರೆ. ಆದರೆ ಈ ಸ್ಥಾನದಲ್ಲಿ 16ನೇ ದಿನಾಂಕದಿಂದ ಸೂರ್ಯಗ್ರಹವು ಸಂಚಾರ ಆಗೋದ್ರಿಂದ ಬಹಳ ಸಾಮರ್ಥ್ಯದಿಂದ ನೀವು ಅವರೊಂದಿಗೆ ನಡೆದುಕೊಳ್ಳುವಂತಹ ಮತ್ತು ಮುಂದುವರಿಯುವಂಥ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವಂತಹ ಸ್ಟ್ರೆಂತನ್ನು ಇಲ್ಲಿ ಸೂರ್ಯಗ್ರಹ ನೀಡ್ತಾರೆ. ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ಹೆಚ್ಚೇನು ಸಮಸ್ಯೆಗಳು ಇಲ್ಲ, ಏಕೆಂದರೆ ಇಲ್ಲಿ ಸೂರ್ಯಗ್ರಹ ಷಷ್ಠ ಸ್ಥಾನದಲ್ಲಿ ಒಳ್ಳೆ ಫಲವನ್ನೇ ನೀಡ್ತಾರೆ. ಸಪ್ತಮ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಜನ್ಮ ರಾಶಿಯನ್ನು ಕುಜಕೇತು ಕಂಜಕ್ಷನ್ನಲ್ಲಿ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ತೃತೀಯ ಸ್ಥಾನಾಧಿಪತಿಯಾಗಿ
ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾಗಿ ಸಪ್ತಮದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಬರಬಹುದಾದಂತಹ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವಂತಹ ಫಲವನ್ನು ನೀಡ್ತಾರೆ. ಅಂದರೆ ಯಾವ ರೀತಿ ಅಂದರೆ ಎನರ್ಜೆಟಿಕ್ ಆಗಿ ಡೈನಾಮಿಕ್ ರೀತಿಯಲ್ಲಿ ಸಾಮರ್ಥ್ಯದಿಂದ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ಮುಂದಾಗ್ತೀರಾ. ಹೇಗೆಂದರೆ ಆಕ್ರಮಣ ಮನಸ್ಥಿತಿಯಿಂದ ಮುಂದಾಗ್ತೀರಾ. ಯಾಕೆಂದರೆ ಈ ಗ್ರಹ ಆತುರ ಉದ್ವೇಗವನ್ನು ನೀಡುವಂತಹ ಗ್ರಹವೂ ಆಗಿ ಎನರ್ಜಿ ಗ್ರಹವೂ ಆಗಿರೋದ್ರಿಂದ ಈ ರೀತಿ ಮುಂದಾಗ್ತೀರಾ. ಹೀಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು. ಇಲ್ಲಿ ಏನಾದರೂ ಪರಸ್ಪರ ಭಿನ್ನಾಭಿಪ್ರಾಯಗಳು ಆಗಿ ರಿಲೇಷನ್ಶಿಪ್ ತೊಂದರೆ ಆಗ್ಬೋದು. ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ವ್ಯವಹಾರಸ್ಥರು ಈ ವಿಷಯದಲ್ಲಿ ಆಗದಂತೆ ಇಲ್ಲಿ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಈ ಸ್ಥಾನವು ಪತಿ ಪತ್ನಿ ಸ್ಥಾನವೂ ಆಗಿರೋದ್ರಿಂದ ನಿಮ್ಮ ಪಾರ್ಟ್ನರೊಂದಿಗೆ ನೀವು ಹೇಗೆ ನಡೆದುಕೊಳ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಆಕ್ರಮಣ ಮನಸ್ಸಿನಿಂದ ನಡೆದುಕೊಂಡ್ರೆ ಸಮಸ್ಯೆಗಳಾಗುತ್ತೆ. ಯಾಕೆಂದರೆ ಸಪ್ತಮ ಸ್ಥಾನಾಧಿಪತಿಯಾಗಿ ಷಷ್ಠ ಸ್ಥಾನದಲ್ಲಿ ಸೂರ್ಯಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಇಲ್ಲಿ ಇಬ್ಬರ ಮನಸ್ಸು ಬೇರೆ ಬೇರೆ ಆಗುವುದಕ್ಕೆ ಈ ಗ್ರಹಗಳು ಕಾರಣರಾಗ್ತಾರೆ. ಹಾಗಾಗಿ ರಿಲೇಷನ್ಶಿಪ್ ಬಗ್ಗೆ ಹೆಚ್ಚು ಜಾಗ್ರತೆ ತೆಗೆದುಕೊಳ್ಬೇಕು, ಮ್ಯಾನೇಜ್ ಮಾಡಬೇಕಾಗುತ್ತೆ. ರಿಲೇಷನ್ಶಿಪ್ಪನ್ನು ಯಾವಾಗಲೂ ಬಹಳ ಸ್ಮೂತ್ ವೇನಲ್ಲಿ ಕಲಹಗಳನ್ನು ಮಾಡಿಕೊಳ್ಬಾರ್ದು. ಸಪ್ತಮ ಸ್ಥಾನದಲ್ಲಿ ಈ ರೀತಿ ಕುಜಗ್ರಹ ಫಲವನ್ನು ನೀಡುತ್ತಾರೆ. ಆದರೆ ಈ ಗ್ರಹ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಬಹಳಷ್ಟು ಇಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವದ ಮೇಲೆ ಪ್ರಭಾವ ಆಗೋದ್ರಿಂದ ಈ ಒಂದು ಕಾರಣದಿಂದ ಇಲ್ಲಿ ನಿಮಗೆ ಏನಾದರೂ ನೇಮಲ್ಲಿ ಬ್ಯಾಡ್ ನೇಮ್ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಅಪವಾದಗಳು ಬರಬಾರ್ದು ಅಂದರೆ ನಿಮ್ಮ ವ್ಯಕ್ತಿತ್ವ ಸರಿ ಇರಬೇಕಾಗುತ್ತೆ. ಹಾಗಾಗಿ ಇದರ ಬಗ್ಗೆ ವ್ಯಕ್ತಿತ್ವದ ಮೇಲೆ ಪರ್ಸ್ನಾಲಿಟಿಯ ಬಗ್ಗೆ ನೀವು ಸೆಲ್ಫ್ ಕೇರನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗೆಯೇ ಆರೋಗ್ಯದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ರೀತಿ ಈ ಮಾಸದಲ್ಲಿ ಕುಂಭರಾಶಿಯವರಿಗೆ ಗ್ರಹಗಳ ಫಲಗಳು ಇವೆ. ಇವುಗಳನ್ನು ತಿಳಿದುಕೊಂಡು ನೀವು ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಮುಂದುವರಿಯೋದ್ರಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಕುಂಭರಾಶಿಯವರಿಗೆ ಶುಭವಾಗಲಿ. ಕುಂಭರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ದ್ವಿತೀಯ ಸ್ಥಾನ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಧನಾಭಿವೃದ್ಧಿಗೆ ಹಾರ್ಡ್ ವರ್ಕ್ ಮಾಡುವಂತೆ ಮತ್ತು ನಿಮ್ಮ ಕುಟುಂಬ ಈ ವಿಷಯಗಳಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಹೆಚ್ಚು ಪ್ರಯತ್ನವನ್ನು ಪಡುವಂತೆ ಮೀನರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮತ್ತು ಜನ್ಮ ರಾಶಿಯಲ್ಲಿ ಶನಿಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಸಾಡಸಾತಿಯ ಕಾಲ ಆಗಿರೋದ್ರಿಂದ ಬೇರೆ ಗ್ರಹಗಳು ಯಾವ ರೀತಿ ಫಲವನ್ನು ನಿಮಗೆ ನೀಡ್ತಾರೆ. ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಚತುರ್ಥ ಸ್ಥಾನದಲ್ಲಿ ನೆಮ್ಮದಿಗೆ ಬೇಕಾಗುವಂತಹ ತಾಯಿಯ ಸಹಕಾರ ಆಗ್ಬೋದು. ಮನೆಯ ವಾತಾವರಣದಲ್ಲಿ ನಿಮಗೆ ಮನೆಯವರ ಸಹಕಾರ ಸಿಗುವಂತೆ ಇಲ್ಲಿ ಗುರುಗ್ರಹ ಫಲವನ್ನು ನೀಡ್ತಾರೆ. ಆದರೆ ಜನ್ಮ ರಾಶಿಯಲ್ಲಿ ಶನಿಗ್ರಹ ಸಂಚಾರ ಆಗುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸ್ಟ್ರೆಂತ್ ಏನಿರುತ್ತೆ, ಹಾರ್ಡ್ ವರ್ಕ್ ಏನು ನೀವು ಪ್ರಯತ್ನಿಸ್ತೀರಾ, ಇದರಲ್ಲಿ ಡಿಲೇ ಆಗುವಂತೆ ನಿಧಾನ ಆಗುವಂತೆ ಶನಿಗ್ರಹ ಫಲವನ್ನು ನೀಡ್ತಾರೆ. ತೃತೀಯ ಸ್ಥಾನದಲ್ಲಿ ಶುಕ್ರಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಸಮೀಪ ಇರುವವರು ಯಾರಾದರೂ ಆಗ್ಬೋದು, ಒಡ ಹುಟ್ಟಿದವರು, ಅಣ್ಣ ತಮ್ಮಂದಿರ ಸಹಕಾರ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸಿಗುತ್ತೆ. ಶುಕ್ರಗ್ರಹ ಆ ತೃತೀಯ ಸ್ಥಾನದಲ್ಲಿ ಈ ಮಾಸದಲ್ಲಿ ಸಂಚಾರ ಮಾಡೋದ್ರಿಂದ ಈ ಮಾಸದ ಕೊನೆಯಲ್ಲಿ ಶುಕ್ರಗ್ರಹ ಚತುರ್ಥ ಸ್ಥಾನವನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚರಿಸ್ತಾರೆ. ಆಗ ಫಲಗಳು ಬದಲಾವಣೆ ಆಗಲಿದೆ. ಹಾಗೆ ಪಂಚಮ ಸ್ಥಾನದಲ್ಲಿ ಬುಧಗ್ರಹದ ಸಂಚಾರ ಆಗ್ತಾ ಇದೆ. ಸಪ್ತಮಾಧಿಪತಿಯಾಗಿ ಬುಧಗ್ರಹ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಮುಖ್ಯವಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇಂಟೆಲಿಜೆನ್ಸ್ ಅನ್ನೋದು ವರ್ಕ್ ಆಗುತ್ತೆ. ಟ್ಯಾಲೆಂಟ್ ವರ್ಕ್ ಮಾಡ್ತೀರಾ.
ವಿದ್ಯಾರ್ಥಿಗಳು ಆಗಿದ್ದಲ್ಲೂ ಬಹಳ ಬುದ್ಧಿವಂತಿಕೆಯಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯುವಂತೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಕ್ರಿಯೇಟಿವಿಟಿಯಿಂದ ಚುರುಕುತನದಿಂದ ನೀವು ಪ್ಲ್ಯಾನನ್ನು ಮಾಡಿ ಇಲ್ಲಿ ಮುಂದುವರಿಯುವಂತೆ ಬುಧಗ್ರಹ ಫಲವನ್ನು ನೀಡ್ತಾರೆ. ಸೂರ್ಯಗ್ರಹದ ಸಂಚಾರವು ಅಲ್ಲಿ ಆಗೋದ್ರಿಂದ ಅದಕ್ಕೆ ಬೇಕಾಗುವಂತಹ ಎನರ್ಜಿಯನ್ನು, ಸಾಮರ್ಥ್ಯವನ್ನು ಸೂರ್ಯಗ್ರಹ ನೀಡ್ತಾರೆ. ಇಲ್ಲಿ ಸಂತಾನವನ್ನು ಸೂಚಿಸುವ ಸ್ಥಾನವೂ ಪಂಚಮ ಆಗಿರೋದ್ರಿಂದ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ನೀವು ಮೀನರಾಶಿಯವರಾಗಿದ್ದರೆ ನಿಮ್ಮ ಮಕ್ಕಳ ಕೆಲಸ ಕಾರ್ಯಗಳನ್ನಾಗ್ಬೋದು, ಮಕ್ಕಳ ಯಾವುದೇ ವಿಷಯಗಳನ್ನು ನೀವು ಅಪ್ರಿಷಿಯೇಷನ್ ಮಾಡುವಂತಹ ಇಲ್ಲಿ ಮನೋಸ್ಥಿತಿ ನಿಮಗಿರುತ್ತೆ. ಅವರೊಂದಿಗೆ ಒಳ್ಳೆಯ ಬಾಂಧವ್ಯ ಈ ಮಾಸದಲ್ಲಿ ಇರುತ್ತೆ. ಈ ರೀತಿ ಫಲವನ್ನು ಬುಧಗ್ರಹ ಆ ಸ್ಥಾನದಲ್ಲಿ ನೀಡ್ತಾರೆ. ಷಷ್ಠ ಸ್ಥಾನದಲ್ಲಿ ಕುಜಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ದ್ವಿತೀಯ ಸ್ಥಾನಾಧಿಪತಿಯಾಗಿ ಅಂದರೆ ಧನಾಭಿವೃದ್ಧಿಗೆ ನಿಮಗೆ ಕಷ್ಟ ಆಗ್ಬೋದು. ಷಷ್ಠ ಸ್ಥಾನದಲ್ಲಿ ಕುಜ ಸಂಚಾರ ಮಾಡೋದ್ರಿಂದ ಆ ಸ್ಥಾನದಲ್ಲಿ ಕುಜಗ್ರಹ ನಿಮಗೆ ಯಾವ ರೀತಿ ಫಲವನ್ನು ಷಷ್ಠ ಸ್ಥಾನದಲ್ಲಿ ನೀಡ್ತಾರೆ. ಕ್ರೂರ ಗ್ರಹಗಳು, ಪಾಪಗ್ರಹಗಳು ಷಷ್ಠ ಸ್ಥಾನದಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಕೇತುಗ್ರಹ ಸ್ಥಾನದಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ಶತ್ರುಗಳಿಂದ ಬರಬಹುದಾದಂತಹ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವಂತಹ ಎನರ್ಜಿ, ಸಾಮರ್ಥ್ಯವನ್ನು ನೀಡ್ತಾರೆ. ಕಲಹಗಳಾದರೂ ಅಡೆತಡೆಗಳಾದರೂ ಆ ಚಾಲೆಂಜಸ್ಸನ್ನು ನೀವು ಎದುರಿಸುವಂತಹ ಧೈರ್ಯ ಸಾಮರ್ಥ್ಯವನ್ನು ಆ ಸ್ಥಾನದಲ್ಲಿ ನೀಡ್ತಾರೆ. ಹಾಗೆ ಆ ಸ್ಥಾನವು ಸೇವಾ ಸ್ಥಾನವೂ ಆಗಿರೋದ್ರಿಂದ ನಿಮ್ಮ ಕೊಲೀಗ್ಸ್ ಒಂದಿಗೆ ನೀವು ಯಾವ ರೀತಿ ಇರ್ತೀರಾ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಸ್ಟ್ರಾಂಗ್ ಆಗಿ ಇರ್ತೀರಾ ಅಂದರೆ ನಿಮ್ಮ ಕೊಲೀಗ್ಸ್ ಒಂದಿಗೆ ಸ್ಟ್ರಾಂಗ್ ಆಗಿ ನೀವಿರ್ತೀರ. ಹಾಗೆಯೇ ಇಲ್ಲಿ ಸೇವಾ ಸ್ಥಾನದಲ್ಲಿ ಕುಜಗ್ರಹ ಸಂಚರಿಸುವಾಗ ನೀವು ಮತ್ತು ನಿಮ್ಮ ಮೇಲಧಿಕಾರಿಗಳಾಗ್ಬೋದು, ನಿಮ್ಮ ಮೇಲ್ವಿಚಾರಕರಾಗಿರ್ಬೋದು, ನಿಮ್ಮ ನಡುವೆ ನಡೆಯಬಹುದಾದಂತಹ ವಿಷಯಗಳನ್ನು ಸೂಚಿಸುತ್ತೆ. ಕುಜಗ್ರಹ ಆ ಸ್ಥಾನದಲ್ಲಿ ನೀವು ಕೆಲವು ವಿಷಯಗಳನ್ನು ಡಿಮಾಂಡ್ ಮಾಡುವಂತೆ ಅಂದರೆ ನಿಮ್ಮ ವರ್ಕ್ ವಿಷಯಗಳ ಸಂಬಂಧಪಟ್ಟಂತೆಯೇ ಡಿಮಾಂಡ್ ಮಾಡುವಂತೆ ಇಲ್ಲಿ ಎನರ್ಜಿಯನ್ನು ಇಲ್ಲಿ ಕುಜಗ್ರಹ ನೀಡ್ತಾರೆ. ಹಾಗಾಗಿ ಯಾವುದೇ ವಿಷಯಗಳಲ್ಲಿ ಮುಂದುವರಿಯಬೇಕಾದ್ರೆ ಟ್ಯಾಲೆಂಟ್ ಅನ್ನೋದು ಬಹಳ ಮುಖ್ಯವಾಗುತ್ತೆ ಮತ್ತು ಆ ವಿಷಯಗಳು ಸರಿ ಇರಬೇಕಾಗುತ್ತೆ. ಇಲ್ಲಿ ಪ್ರಾರಂಭದ ದಿನಗಳಲ್ಲಿ ಬುಧಗ್ರಹ ಪಂಚಮದಲ್ಲಿ 18ನೇ ದಿನಾಂಕದವರೆಗೆ ಬಹಳಷ್ಟು ಒಳ್ಳೆಯ ಬುದ್ಧಿವಂತಿಕೆ, ಚುರುಕುತನವನ್ನು, ಆಲೋಚನಾ ಸಾಮರ್ಥ್ಯವನ್ನು ನೀಡ್ತಾರೆ. ಹಾಗಾಗಿ ಹೆಚ್ಚೇನೂ ಸಮಸ್ಯೆಗಳಾಗೋದಿಲ್ಲ. 18ನೇ ದಿನಾಂಕದ ನಂತರದಲ್ಲಿ ಬುಧಗ್ರಹ ಪಂಚಮದಲ್ಲಿ ವಕ್ರ ಆಗಿ ಸಂಚರಿಸ್ತಾರೆ. ಹಾಗಾಗಿ ನಿಮ್ಮ ಯಾವುದೇ ಒಂದು ಇಂಥ ವಿಷಯಗಳ ಬಗ್ಗೆ ನೀವು ಆನಂತರದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಬರುವಂತಹ ಲಾಭ ಆಗ್ಬೋದು, ಧನಾಭಿವೃದ್ಧಿ ಆಗ್ಬೋದು, ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರುತ್ತೆ, ಅಡೆತಡೆಗಳಿರುತ್ತೆ. ಪತಿ ಪತ್ನಿಯ ಸಂಬಂಧಪಟ್ಟಂತೆ ಬುಧಗ್ರಹ ಪಂಚಮದಲ್ಲಿ ಇರೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲಿಯೂ ಒಳ್ಳೆ ಫಲವನ್ನೇ ನೀಡ್ತಾರೆ. ಆದರೆ ಧನಾಭಿವೃದ್ಧಿಗೆ ಕಷ್ಟವಾಗುತ್ತೆ. ಈ ರೀತಿ ಮೀನರಾಶಿಯವರಿಗೆ ಈ ಮಾಸದಲ್ಲಿ ಗ್ರಹಗಳು ಈ ರೀತಿ ಫಲವನ್ನು ನೀಡ್ತಾ ಇದ್ದಾರೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸೂರ್ಯಗ್ರಹ ಪಂಚಮ ಸ್ಥಾನ ಮತ್ತು ಚತುರ್ಥ ಸ್ಥಾನದಲ್ಲಿ ಗುರುಗ್ರಹದೊಂದಿಗೆ, ಪಂಚಮದಲ್ಲಿ ಬುಧಗ್ರಹದೊಂದಿಗೆ ಸಂಚರಿಸೋದ್ರಿಂದ ಹೆಚ್ಚು ಯಾವುದೇ ಸಮಸ್ಯೆಗಳಿಲ್ಲ, ಒಳ್ಳೆ ಫಲವನ್ನೇ ನೀಡುತ್ತಾರೆ. ಆದರೆ ಧನಾಭಿವೃದ್ಧಿಗೆ ಮಾತ್ರ ಇಲ್ಲಿ ಸ್ವಲ್ಪ ಅಡೆತಡೆಗಳಿರುತ್ತೆ. ವ್ಯಯಸ್ಥಾನದಲ್ಲಿ ರಾಹುಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಅಧಿಕವಾದಂತಹ ಖರ್ಚುಗಳು ಇರುತ್ತೆ. ಈ ರೀತಿ ಈ ಮಾಸದಲ್ಲಿ ಮೀನರಾಶಿಯವರಿಗೆ ಗ್ರಹಗಳ ಫಲಗಳು ಇವೆ. ಇವುಗಳನ್ನು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಮಾಸದ ತಯಾರಿಯನ್ನು ಮಾಡಿಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಇವುಗಳಿಂದ ಒಳ್ಳೆಯ ರಿಸಲ್ಟನ್ನು ನೀವು ನೋಡ್ಬೋದು. ಪ್ರತಿಯೊಬ್ಬ ಮೀನರಾಶಿಯವರಿಗೂ ಶುಭವಾಗಲಿ.